ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾದ ಕಥೆಯನ್ನ ಆಳವಾಗಿ ನೋಡೋಣ. ಹೌದು, ನೈಜೀರಿಯಾದ ಬಹಳ ಪ್ರಸಿದ್ಧ ಲೇಖಕ ಚಿನುವಾ ಅಚಬೆ ಅವರ ದ ವೋಟರ್ ಅನ್ನೋ ಸಣ್ಣ ಕಥೆ ಇದು. ಕರೆಕ್ಟ್. ನಮ್ಮತ್ರ ಇರೋ ಮೂಲನೆಯ ಕಥೆ. ನಾವಿವತ್ತು ಮಾಡ್ತಿರೋದಂದ್ರೆ ಈ ಕಥೆಯನ್ನ ವಾಕ್ಯವಾಗಿ ಓದಿ ಅದರ ಅರ್ಥ ತಿಳ್ಕೊಂಡು ಅದರಲ್ಲಿರೋ ಕಷ್ಟದ ಪದಗಳನ್ನ ನೋಡ್ತಾ ಹೋಗೋದು. ಇದು ಒಂದು ಒಳ್ಳೆ ವಿಧಾನ. ಯಾಕಂದ್ರೆ ಈ ಕಥೆ ಇದೆಯಲ್ಲ, ಚುನಾವಣೆ, ರಾಜಕೀಯ ನಿಷ್ಠೆ, ಆಮೇಲೆ ನೈತಿಕ ಗೊಂದಲಗಳು, ಇವುಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಹೇಳತ್ತೆ. ಹಾಗಾದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಅಲ್ವಾ? ಮೊದಲಿಗೆ ಲೇಖಕರ ಪರಿಚಯದಿಂದ ಶುರು ಮಾಡೋಣ. ವಾಕ್ಯ ಹೀಗಿದೆ: ಬೈ ಚಿನುವಾ ಅಚೆಬೆ. ಅಂದ್ರೆ ಇದನ್ನ ಬರೆದವರು ಚಿನುವಾ ಅಚೆಬೆ ಅಂತ. ತುಂಬಾ ಸರಳವಾಗಿದೆ. ಸರಿ, ಮುಂದಿನ ವಾಕ್ಯ. ಅಬೌಟ್ ದಿ ಆಥರ್ ಚಿನುವಾ ಅಚೆಬೆ, 1930 to 2013 is a Nigerian novelist, poet, professor and critic. ಲೇಖಕರ ಬಗ್ಗೆ ಕೆಲವು ಮಾತುಗಳು. ಚಿನುವಾ ಅಚೆಬೆ 1930ರಿಂದ 2013ರವರೆಗೆ ಬದುಕಿದ್ರು. ಇವರು ನೈಜೀರಿಯಾದವರು. ಒಬ್ಬ ಕಾದಂಬರಿಕಾರ, ಕವಿ, ಪ್ರಾಧ್ಯಾಪಕ ಮತ್ತೆ ವಿಮರ್ಶಕ ಕೂಡ ಆಗಿದ್ರು. ಇಲ್ಲಿ ಕೆಲವು ಪದಗಳಿವೆ ನೋಡಿ: ನಾವೆಲಿಸ್ಟ್, ಪೋಯೆಟ್, ಪ್ರೊಫೆಸರ್, ಕ್ರಿಟಿಕ್. ಇವುಗಳ ಅರ್ಥ ಏನು? ಹೌದು, ನಾವೆಲಿಸ್ಟ್ ಅಂದ್ರೆ ಕಾದಂಬರಿ ಬರೆಯೋರು. ಪೋಯೆಟ್ ಅಂದ್ರೆ ಕವಿ ಅಲ್ವಾ? ಪ್ರೊಫೆಸರ್ ಅಂದ್ರೆ ಕಾಲೇಜಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡೋ ಹಿರಿಯ ಉಪನ್ಯಾಸಕರು, ಪ್ರಾಧ್ಯಾಪಕರು ಅಂತ. ಮತ್ತೆ ಕ್ರಿಟಿಕ್ ಅಂದ್ರೆ ಈ ಸಾಹಿತ್ಯ, ಕಲೆ ಇಂಥ ವಿಷಯಗಳನ್ನ ವಿಶ್ಲೇಷಣೆ ಮಾಡಿ ತಮ್ಮ ಅಭಿಪ್ರಾಯ ಹೇಳೋರು. ಕನ್ನಡದಲ್ಲಿ ವಿಮರ್ಶಕರು ಅಂತೀವಿ. ಓಕೆ, ಸ್ಪಷ್ಟವಾಯ್ತು. ಮುಂದಿನ ವಾಕ್ಯ. Echebe's novels focus on the traditions of Igbo society, the effect of Christian influences, and the clash of Western and traditional African values during and after the colonial era. ಇದು ಮುಖ್ಯವಾದ ವಿಷಯ. ಅಚೆಬೆ ಅವರ ಕಾದಂಬರಿಗಳು ಮುಖ್ಯವಾಗಿ ಯಾವುದರ ಮೇಲೆ ಗಮನ ಹರಿಸ್ತವೆ ಅಂದ್ರೆ ಇಗ್ಬೋ ಅನ್ನೋ ಒಂದು ಸಮಾಜ, ನೈಜೀರಿಯಾದ ಒಂದು ಪ್ರಮುಖ ಜನಾಂಗ. ಅದು ಅವರ ಸಂಪ್ರದಾಯಗಳು, ಇಗ್ಬೋ ಸೊಸೈಟಿ. ಹೌದು. ಮತ್ತೆ ಕ್ರಿಶ್ಚಿಯನ್ ಧರ್ಮದ ಪ್ರಭಾವಗಳು, ಆಮೇಲೆ ವಸಾಹತುಶಾಹಿ ಕಾಲದಲ್ಲಿ ಅಂದ್ರೆ ಬ್ರಿಟಿಷರು ಅಥವಾ ಬೇರೆ ಯುರೋಪಿಯನ್ನರು ಆಳುತ್ತಿದ್ದ ಕಾಲದಲ್ಲಿ, ಮತ್ತೆ ಆಮೇಲೆ ಪಾಶ್ಚಿಮಾತ್ಯ ಅಂದ್ರೆ ವೆಸ್ಟರ್ನ್ ಮತ್ತು ಸಾಂಪ್ರದಾಯಿಕ ಆಫ್ರಿಕನ್ ಮೌಲ್ಯಗಳ ನಡುವೆ ನಡೆದ ಸಂಘರ್ಷ. ಓಹೋ, ಇದರಲ್ಲಿ ಕೆಲವು ಪದಗಳು: ಟ್ರೆಡಿಷನ್ಸ್, ಇಗ್ಬೋ ಸೊಸೈಟಿ, ಇನ್ಫ್ಲೂಯೆನ್ಸಸ್, ಕ್ಲಾಶ್, ಕೊಲೋನಿಯಲ್ ಎರಾ. ಟ್ರೆಡಿಷನ್ಸ್ ಅಂದ್ರೆ ಸಂಪ್ರದಾಯಗಳು, ಪದ್ಧತಿಗಳು, ತಲೆಮಾರುಗಳಿಂದ ಬಂದಿರೋದು. ಇಗ್ಬೋ ಸೊಸೈಟಿ ಅಂದ್ರೆ ಆ ಜನರ ಸಮಾಜ. ಇನ್ಫ್ಲೂಯೆನ್ಸಸ್ ಅಂದ್ರೆ ಪ್ರಭಾವಗಳು. ಹೌದು, ಪರಿಣಾಮಗಳು ಅಥವಾ ಪ್ರಭಾವಗಳು. ಕ್ಲಾಶ್ ಅಂದ್ರೆ ಸಂಘರ್ಷ, ಘರ್ಷಣೆ. ಕಲೋನಿಯಲ್ ಎರಾ ಅಂದ್ರೆ ವಸಾಹತುಶಾಹಿ ಯುಗ, ಅಂದ್ರೆ ಒಂದು ದೇಶ ಇನ್ನೊಂದು ದೇಶವನ್ನ ಆಳುತ್ತಿದ್ದ ಕಾಲ. ಸರಿ, ಮುಂದಿನ ವಾಕ್ಯ. His style relies heavily on the Igbo oral tradition and combines straightforward narration with representations of folk stories, proverbs and oratory. ಇದು ಅವರ ಬರವಣಿಗೆಯ ಶೈಲಿ ಬಗ್ಗೆ. ಅವರ ಸ್ಟೈಲ್ ಇದೆಯಲ್ಲ, ಅದು ಹೆಚ್ಚಾಗಿ ಇಗ್ಬೋ ಜನರ ಓರಲ್ ಟ್ರೆಡಿಷನ್ ಮೇಲೆ ಅವಲಂಬಿತವಾಗಿದೆ. ಓರಲ್ ಟ್ರೆಡಿಷನ್ ಅಂದ್ರೆ ಬಾಯಿಂದ ಬಾಯಿಗೆ ಹರಿದು ಬಂದ ಸಂಪ್ರದಾಯ. ಕಥೆ ಹೇಳೋದು, ಹಾಡು ಹೇಳೋದು, ಗಾದೆ ಮಾತುಗಳು, ಇವೆಲ್ಲ ಬರೆದಿಡ್ದೆ ಹಾಗೆ ಉಳಿದುಕೊಂಡು ಬಂದಿರೋದು. ಹಾಗೆ? ಹೌದು. ಅವರ ಬರವಣಿಗೆಯಲ್ಲಿ ನೇರವಾದ ಕಥೆ ಹೇಳುವಿಕೆ ಇರುತ್ತೆ. ಅದರ ಜೊತೆಗೆ ಜನಪದ ಕಥೆಗಳು, ಫೋಕ್ ಸ್ಟೋರೀಸ್, ಗಾದೆ ಮಾತುಗಳು, ಪ್ರಾವರ್ಬ್ಸ್, ಮತ್ತೆ ಒರಿಟೋರಿ ಅಂದ್ರೆ ಭಾಷಣ ಕಲೆ, ಇವುಗಳ ಚಿತ್ರಣಗಳು ಇರ್ತವೆ. ಇಲ್ಲಿ ರಿಲೈಸ್ ಹೆವಿಲಿ ಅಂದ್ರೆ ಬಹಳವಾಗಿ ಅವಲಂಬಿಸಿದೆ ಅಂತ, ರೆಪ್ರೆಸೆಂಟೇಷನ್ಸ್ ಅಂದ್ರೆ ಚಿತ್ರಣಗಳು ಅಥವಾ ಪ್ರಾತಿನಿಧ್ಯಗಳು. ಒರಿಟೋರಿ ಅನ್ನೋದು ಮುಖ್ಯ. ಅಂದ್ರೆ ಚೆನ್ನಾಗಿ ಪರಿಣಾಮಕಾರಿಯಾಗಿ ಮಾತಾಡೋ ಕಲೆ, ಭಾಷಣ ಕಲೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್. He also published a number of short stories, children's books and essay collections. ಅಂದ್ರೆ ಅವರು ಕಾದಂಬರಿಗಳಷ್ಟೇ ಅಲ್ಲ, ಸಣ್ಣ ಕಥೆಗಳು, ಮಕ್ಕಳ ಪುಸ್ತಕಗಳು ಮತ್ತೆ ಎಸ್ಸೆ ಕಲೆಕ್ಷನ್ಸ್ ಅಂದ್ರೆ ಪ್ರಬಂಧ ಸಂಕಲನಗಳು, ಇವುಗಳನ್ನು ಪಬ್ಲಿಷ್ ಮಾಡಿದ್ದಾರೆ, ಅಂದ್ರೆ ಪ್ರಕಟಿಸಿದ್ದಾರೆ. ಎಸ್ಸೆ ಕಲೆಕ್ಷನ್ಸ್ ಅಂದ್ರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಬರೆದ ಲೇಖನಗಳನ್ನೆಲ್ಲ ಒಟ್ಟು ಸೇರಿಸಿ ಪ್ರಕಟ ಮಾಡಿರೋದಲ್ವಾ? ಹೌದು, ಕರೆಕ್ಟ್. ಅವರ ಕೆಲವು ಕೃತಿಗಳ ಹೆಸರು ಕೊಟ್ಟಿದ್ದಾರೆ. ಸಮ್ ಆಫ್ ಹಿಸ್ ವರ್ಕ್ಸ್ ಆರ್ ಥಿಂಗ್ಸ್ ಫಾಲ್ ಅಪಾರ್ಟ್, ಆರೋ ಆಫ್ ಗಾಡ್, ನೋ ಲಾಂಗರ್ ಎಟ್ ಈಸ್, ಎನಿಮಿ ಆಫ್ ದ ಪೀಪಲ್, ಗರ್ಲ್ಸ್ ಎಟ್ ವಾರ್. ಇವೆಲ್ಲ ಅವರ ಬಹಳ ಪ್ರಸಿದ್ಧ ವರ್ಕ್ಸ್ ಅಂದ್ರೆ ಕೃತಿಗಳು. ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತೂ ಜಗತ್ತಿನಾದ್ಯಂತ ಬಹಳಷ್ಟು ಜನ ಓದಿದ್ದಾರೆ. ಸರಿ, ಇದು ಲೇಖಕರ ಬಗ್ಗೆ ಆಯ್ತು. ಈಗ ಕಥೆಗೆ ಬರೋಣ. ಓಪನಿಂಗ್ ಆಫ್ ದ ಪ್ರೋಸ್, ದ ವೋಟರ್. ಅಂದ್ರೆ ದಿ ವೋಟರ್ ಅನ್ನೋ ಗದ್ಯದ, ಪ್ರೋಸ್ ಅಂದ್ರೆ ಗದ್ಯ, ಅದರ ಪ್ರಾರಂಭ. ಮೊದಲ ವಾಕ್ಯ. ರೂಫಸ್ ಒಕೆಕೆ, ರೂಫ್ ಫಾರ್ ಶಾರ್ಟ್, ವಾಸ್ ಅ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್. ಹೌದು, ಅಂದ್ರೆ ರೂಫಸ್ ಒಕೆಕೆ ಅಂತ ಎಲ್ಲರೂ ಪ್ರೀತಿಯಿಂದ ರೂಫ್ ಅಂತ ಕರಿತಿದ್ರು. ಅವನು ಆ ಹಳ್ಳಿಯಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದ್ದ. ಈ ಪಾಪ್ಯುಲರ್ ಅಂದ್ರೆ ಎಲ್ರಿಗೂ ಬೇಕಾದವನು, ತುಂಬಾ ಫೇಮಸ್ ಆಗಿರೋನು, ಎಲ್ರೂ ಇಷ್ಟಪಡೋ ವ್ಯಕ್ತಿ ಅಂತ, ಜನಪ್ರಿಯ. ಸರಿ. ಮುಂದಿನ ವಾಕ್ಯ. Although the villagers did not explain it in so many words, Roof's popularity was a measure of their gratitude to an energetic young man who, unlike most of his fellows nowadays, had not abandoned the village in order to seek work, any work in the towns.
ಅಂದ್ರೆ ಹಳ್ಳಿಯವರು ಇದನ್ನ ನೇರವಾಗಿ ಹೇಳ್ತಾ ಇರ್ಲಿಲ್ಲ ಸ್ಪಷ್ಟವಾಗಿ, ಆದ್ರೆ ಆ ರೂಫ್ನ ಜನಪ್ರಿಯತೆ ಯಾಕಿತ್ತು ಅಂದ್ರೆ ಅದು ಒಂದು ರೀತಿಯ ಕೃತಜ್ಞತೆಯ ಅಳತೆಗೋಲಾಗಿತ್ತು. ಯಾಕಂದ್ರೆ ಅವನು ಬೇರೆಯವರ ತರ ಪಟ್ಟಣಕ್ಕೆ ಹೋಗಿರ್ಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಈಗಿನ ಕಾಲದ ಹುಡುಗರು ತರ ಪಟ್ಟಣಗಳಲ್ಲಿ ಏನಾದ್ರೂ ಒಂದು ಕೆಲಸ ಸೀಕ್ ಮಾಡ್ಕೊಂಡು ಅಂದ್ರೆ ಹುಡುಕೊಂಡು ಹಳ್ಳಿಯನ್ನ ಅಬ್ಯಾಂಡನ್ ಮಾಡಿರ್ಲಿಲ್ಲ, ಅಂದ್ರೆ ಬಿಟ್ಟು ಹೋಗಿರ್ಲಿಲ್ಲ, ಅಲ್ಲೇ ಉಳಿದಿದ್ದ. ಅದಕ್ಕೆ ಜನರಿಗೆ ಆ ಎನರ್ಜೆಟಿಕ್ ಯುವಕನ ಮೇಲೆ ಅಂದ್ರೆ ಚೈತನ್ಯಶೀಲ ಹುಡುಗನ ಮೇಲೆ ಗ್ರಾಟಿಟ್ಯೂಡ್ ಇತ್ತು. ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ, ಉಪಕಾರ ಸ್ಮರಣೆ. ಹೌದು. ಸರಿ, ಮುಂದಿನ ವಾಕ್ಯ. And Roof was not a village lout either. ಅಂದ್ರೆ ಅವನು ಹಳ್ಳಿಯಲ್ಲೇ ಇದ್ದ ಮಾತ್ರಕ್ಕೆ ಅವನು ಹಳ್ಳಿಯ ಒಬ್ಬ ಲೌಟ್ ಆಗಿರ್ಲಿಲ್ಲ. ಲೌಟ್ ಅಂದ್ರೆ? ಲೌಟ್ ಅಂದ್ರೆ ಒಂಥರ ಅಸಭ್ಯವಾಗಿ ಮೂರ್ಖತನದಿಂದ ನಡ್ಕೊಳ್ಳೋ ವ್ಯಕ್ತಿ, ದಡ್ಡ ಅಂತಾನೂ ಹೇಳ್ಬೋದು. ರೂಫ್ ಅದಿರ್ಲಿಲ್ಲ. Okay. Everyone knew how he had spent 2 years as a bicycle repairer's apprentice in Port Harcourt and had given up of his own free will a bright future to return to his people and guide them in these difficult times. ಎಲ್ಲರಿಗೂ ಗೊತ್ತಿತ್ತು. ಅವನು ಪೋರ್ಟ್ ಹಾರ್ಕೋಟ್ ಅನ್ನೋ ಒಂದು ದೊಡ್ಡ ಪಟ್ಟಣದಲ್ಲಿ 2 ವರ್ಷ ಸೈಕಲ್ ರಿಪೇರಿ ಮಾಡೋರ್ ಹತ್ರ ಅಪ್ರೆಂಟಿಸ್ ಆಗಿ ಅಂದ್ರೆ ಶಿಷ್ಯನಾಗಿ ಕೆಲಸ ಮಾಡಿದ್ದಂತ. ಕಲಿತಾ ಇದ್ದ. ಹೌದು, ಕಲಿತಾ ಇದ್ದ. ಆದ್ರೆ ತನ್ನ ಫ್ರೀ ವಿಲ್ಲಿಂದ ಅಂದ್ರೆ ಸ್ವಂತ ಇಚ್ಛೆಯಿಂದ ಅಲ್ಲಿದ್ದ ಒಳ್ಳೆ ಭವಿಷ್ಯವನ್ನ ಬಿಟ್ಟು ಈ ಕಷ್ಟದ ಕಾಲದಲ್ಲಿ ತನ್ನ ಜನರಿಗೆ ಗೈಡ್ ಮಾಡೋಕೆ ಅಂದ್ರೆ ಮಾರ್ಗದರ್ಶನ ಮಾಡೋಕೆ ಹಳ್ಳಿಗೆ ವಾಪಸ್ ಬಂದಿದ್ದ. ಓಹೋ, ಅದಕ್ಕೆ ಅವನ ಮೇಲೆ ಅಷ್ಟು ಗೌರವ. ಖಂಡಿತ. ಸರಿ, ಮುಂದಿನ ವಾಕ್ಯ. Not that Umuofia needed a lot of guidance. ಅಚೇಬೆ ಅವರ ಬೇರೆ ಕಾದಂಬರಿಗಳಲ್ಲೂ ಬರುವ ಒಂದು ಕಾಲ್ಪನಿಕ ಹಳ್ಳಿ, ಆದ್ರೆ ಇಲ್ಲಿ ನಿಜವಾದ ಹಳ್ಳಿನೇ ಇರಬಹುದು. ಒಟ್ಟಿನಲ್ಲಿ ಆ ಹಳ್ಳಿಗೆ ಅಷ್ಟೊಂದು ಗೈಡೆನ್ಸ್ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಮುಂದಿನ ವಾಕ್ಯದಲ್ಲಿದೆ ನೋಡಿ. The village already belonged en masse to the People's Alliance Party, and its most illustrious son, Chief the Honorable Marcus Ibe, was Minister of Culture in the outgoing government, which was pretty certain to be the incoming one as well. ಹೌದು, ಆ ಹಳ್ಳಿ ಆಗ್ಲೇ ಆನ್ ಮಾಸ್ ಅಂದ್ರೆ ಸಾಮೂಹಿಕವಾಗಿ ಎಲ್ಲರೂ ಒಟ್ಟಿಗೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿ PAPಗೆ ಸೇರಿತ್ತು. ಆ ಹಳ್ಳಿಯ ಅತ್ಯಂತ ಇಲಸ್ಟ್ರಿಯಸ್ ಮಗ ಅಂದ್ರೆ ಬಹಳ ಪ್ರಸಿದ್ಧ ಶ್ರೇಷ್ಠ ವ್ಯಕ್ತಿ ಚೀಫ್ ದಿ ಆನರಬಲ್ ಮಾರ್ಕಸ್ ಇಬೆ. ಅವರ ಪೂರ್ತಿ ಹೆಸರು ಅದು. ಚೀಫ್ ಅಂದ್ರೆ ಮುಖ್ಯಸ್ಥ, ಆನರಬಲ್ ಅಂದ್ರೆ ಗೌರವಾನ್ವಿತ. ಅವರು ಅಧಿಕಾರದಿಂದ ಹೋಗ್ತಿದ್ದ ಔಟ್ ಗೋಯಿಂಗ್ ಸರ್ಕಾರದಲ್ಲಿ ಸಂಸ್ಕೃತಿ ಮಂತ್ರಿ, ಮಿನಿಸ್ಟರ್ ಆಫ್ ಕಲ್ಚರ್ ಆಗಿದ್ರು. ಮತ್ತೆ ಅದೇ ಸರ್ಕಾರ ವಾಪಸ್ ಬರೋದು ಕೂಡ ಖಚಿತವಾಗಿತ್ತು ಅಂತ ಹೇಳುತ್ತೆ ವಾಕ್ಯ. ಹೌದು, ಬಹುತೇಕ ಖಚಿತವಾಗಿತ್ತು. ಸರಿ. Nobody doubted that the honorable minister would be elected in his constituency. ಅಂದ್ರೆ ಆ ಗೌರವಾನ್ವಿತ ಮಂತ್ರಿಗಳು ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಂದ್ರೆ ಚುನಾವಣಾ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನೋದ್ರಲ್ಲಿ ಯಾರಿಗೂ ಡೌಟ್ ಇರಲಿಲ್ಲ, ಸಂದೇಹವೇ ಇರಲಿಲ್ಲ. Opposition to him was like proverbial fly trying to move a dunghill. ಇದೊಂದು ಒಳ್ಳೆ ಹೋಲಿಕೆ. ಅವನಿಗೆ ಅಪೋಸಿಷನ್ ಮಾಡೋದು ಅಂದ್ರೆ ವಿರೋಧ ವ್ಯಕ್ತಪಡಿಸೋದು ಒಂದು ಪ್ರಾವರ್ಬಿಯಲ್ ಫ್ಲೈ ತರ ಇತ್ತು ಅಂತ. ಪ್ರಾವರ್ಬಿಯಲ್ ಅಂದ್ರೆ ಗಾದಿ ಮಾತಲ್ಲಿ ಹೇಳೋ ತರ, ಫ್ಲೈ ಅಂದ್ರೆ ನೊಣ. ಹೌದು, ಒಂದು ನೊಣ ಹೋಗಿ ಡಂಗ್ ಹಿಲ್ಲನ್ನ ಅಂದ್ರೆ ಸಗಣಿಗುಪ್ಪಿಯನ್ನ ಅಥವಾ ತಿಪ್ಪೆಗುಪ್ಪಿಯನ್ನ ಸರಿಸೋಕೆ ಪ್ರಯತ್ನ ಮಾಡ್ದಾಗೆ ಇತ್ತು ಅಂತ. ಅಂದ್ರೆ ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾದ ಕೆಲಸ. ಓಕೆ. It would have been ridiculous enough without coming, as it did now, from a complete non-entity. ಅಂದ್ರೆ ಆ ವಿರೋಧವೇ ಒಂಥರ ರಿಡಿಕ್ಯುಲಸ್ ಆಗಿತ್ತು, ಅಂದ್ರೆ ನಗೆಪಾಟ್ಲಿನಂತಿತ್ತು. ಈಗ ಆ ವಿರೋಧ ಬಂದಿದ್ದು ಒಬ್ಬ ಕಂಪ್ಲೀಟ್ ನಾನ್ ಎಂಟಿಟಿಯಿಂದ. ನಾನ್ ಎಂಟಿಟಿ ಅಂದ್ರೆ ಯಾವುದೇ ಪ್ರಾಮುಖ್ಯತೆನೇ ಇಲ್ಲದ ವ್ಯಕ್ತಿ, ಯಾರೂ ಗಮನಿಸದ ಒಬ್ಬ ಅನಾಮಿಕ ವ್ಯಕ್ತಿ. ಅವನಿಂದ ವಿರೋಧ ಬರದೇ ಇದ್ದಿದ್ರೂ ಅದು ಹಾಸ್ಯಾಸ್ಪದನೇ ಆಗ್ತಿತ್ತು. ಇನ್ನು ಇವನಿಂದ ಬಂದಿರೋದ್ರಿಂದ ಇನ್ನೂ ಜಾಸ್ತಿ ಹಾಸ್ಯಾಸ್ಪದವಾಗಿತ್ತು ಅಂತ. ಅರ್ಥವಾಯ್ತು. As was to be expected, Roof was in the service of the honorable minister for the coming elections. ನಿರೀಕ್ಷಿಸಿದ ಹಾಗೇನೆ ರೂಫ್ ಮುಂಬರುವ ಚುನಾವಣೆಗೋಸ್ಕರ ಗೌರವಾನ್ವಿತ ಮಂತ್ರಿಗಳ ಸರ್ವಿಸ್ನಲ್ಲಿದ್ದ, ಅಂದ್ರೆ ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದ. He had become a real expert in election campaigning at all levels, village, local government or national. ಅವನು ಎಲೆಕ್ಷನ್ ಕ್ಯಾಂಪೇನಿಂಗ್ ಅಲ್ಲಿ ಅಂದ್ರೆ ಚುನಾವಣಾ ಪ್ರಚಾರದಲ್ಲಿ ನಿಜವಾದ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದ, ಅಂದ್ರೆ ಪರಿಣತ. ಎಲ್ಲ ಹಂತಗಳಲ್ಲೂ, ಹಳ್ಳಿ, ಸ್ಥಳೀಯ ಸರ್ಕಾರ, ರಾಷ್ಟ್ರೀಯ ಮಟ್ಟ. ಹೌದು, ಎಲ್ಲಾ ಲೆವೆಲ್ನಲ್ಲೂ ಅವನು ಪ್ರಚಾರದಲ್ಲಿ ಪಂಟ ಆಗಿದ್ದ. ವಾವ್. ಅಂದ್ರೆ ಅವನು ಎಲೆಕ್ಟೊರೇಟ್ನ ಅಂದ್ರೆ ಮತದಾರರ ಮೂಡ್ ಮತ್ತು ಟೆಂಪರನ್ನ ಅಂದ್ರೆ ಅವರ ಮನಸ್ಥಿತಿ ಮತ್ತು ಸ್ವಭಾವವನ್ನ ಯಾವೇ ಸಮಯದಲ್ಲಿ ಪಕ್ಕ ಹೇಳ್ಬಲವನಾಗಿದ್ದ. ಅಬ್ಬಾ, ಅಷ್ಟೇ ನಿಖರವಾಗಿ ಗೊತ್ತಾಗ್ತಿತ್ತ ಅವನಿಗೆ. ಹೌದು, ಕತೆ ಹಂಗ್ ಹೇಳುತ್ತೆ. ಉದಾಹರಣೆಗೆ ಮುಂದಿನ ವಾಕ್ಯ ನೋಡಿ. ಫಾರ್ ಇನ್ಸ್ಟೆನ್ಸ್, he had warned the minister months ago about the radical change that had come into the thinking of Umuofia since the last national election. ನೋಡಿ, ಫಾರ್ ಇನ್ಸ್ಟೆನ್ಸ್ ಅಂದ್ರೆ ಉದಾಹರಣೆಗೆ ಅವನು ಮಂತ್ರಿಗೆ ತಿಂಗಳುಗಳ ಹಿಂದೆನೆ ವಾರ್ನ್ ಮಾಡಿದ್ನಂತೆ, ಎಚ್ಚರಿಕೆ ಕೊಟ್ಟಿದ್ನಂತೆ. ಏನಂತ? ಕಳೆದ ನ್ಯಾಷನಲ್ ಎಲೆಕ್ಷನ್ ಆದ್ಮೇಲೆ ಉಮುವೋಫಿಯಾ ಜನರ ಆಲೋಚನೆಯಲ್ಲಿ ಒಂದು ರಾಡಿಕಲ್ ಚೇಂಜ್ ಬಂದಿದೆ ಅಂತ. ರಾಡಿಕಲ್ ಚೇಂಜ್ ಅಂದ್ರೆ ಆಮೂಲಾಗ್ರ ಬದಲಾವಣೆ, ಸಂಪೂರ್ಣ ಬದಲಾವಣೆ. ಜನರು ಬದಲಾಗ್ತಿದ್ದಾರೆ ಅಂತ ಮೊದಲೇ ಹೇಳಿದ್ದ. ಹೌದು. ಮುಂದಿನ ವಾಕ್ಯ ಸ್ವಲ್ಪ ಅಪೂರ್ಣ ಅನ್ಸುತ್ತೆ, ಆದ್ರೂ ಓದೋಣ. Doctorate degrees and other honors, some of which, like the last, had still to be explained satisfactorily to them. For in their naivety, they still expected a doctor to be able to heal the sick.
ಇದು ಬಹುಶಃ ಮಾರ್ಕಸ್ ಇಬೆಗೆ ಸಿಕ್ಕಿದ ಗೌರವಗಳ ಬಗ್ಗೆ ಹೇಳುತ್ತೆ ಅನ್ಸುತ್ತೆ. ಅವನಿಗೆ ಡಾಕ್ಟರೇಟ್ ಡಿಗ್ರೀಸ್ ಅಂದ್ರೆ PhD ಪದವಿಗಳು ಮತ್ತೆ ಬೇರೆ ಆನರ್ಸ್ ಅಂದ್ರೆ ಗೌರವಗಳು ಸಿಕ್ಕಿದ್ವು. ಆದ್ರೆ ಅದರಲ್ಲಿ ಕೆಲವನ್ನ ಹಳ್ಳಿಯ ಜನರಿಗೆ ಸ್ಯಾಟಿಸ್ಫ್ಯಾಕ್ಟರಿಲಿ ಅಂದ್ರೆ ತೃಪ್ತಿಕರವಾಗಿ ವಿವರಿಸಬೇಕಿತ್ತಂತೆ. ಯಾಕಂದ್ರೆ ಅವರ ನೈವಿಟಿಯಲ್ಲಿ ಅಂದ್ರೆ ಮುಗ್ಧತೆಯಲ್ಲಿ ಅವರು ಡಾಕ್ಟರ್ ಅಂದ್ರೆ ರೋಗಿಗಳನ್ನ ಹೀಲ್ ಮಾಡೋನು ಅಂದ್ರೆ ಗುಣಪಡಿಸೋನು ಅಂತಾನೆ ಅನ್ಕೊಂಡಿದ್ರಂತೆ. ಈ ಗೌರವ ಡಾಕ್ಟರೇಟ್ ಬೇರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಓಕೆ, ಅರ್ಥವಾಯ್ತು. Anyhow, these honors and benefits had come so readily to the man to whom they had given their votes free of charge 5 years ago that they were now ready to try it a different way. ಹೌದು. ಎನಿಹೌ ಅಂದ್ರೆ ಹೇಗಾದ್ರೂ ಇರ್ಲಿ 5 ವರ್ಷದ ಹಿಂದೆ ಅವರು ಯಾರಿಗೆ ಫ್ರೀ ಆಫ್ ಚಾರ್ಜ್ ಅಂದ್ರೆ ಉಚಿತವಾಗಿ ವೋಟ್ ಹಾಕಿದ್ರೋ ಆ ವ್ಯಕ್ತಿಗೆ ಈ ಎಲ್ಲ ಗೌರವಗಳು ಬೆನಿಫಿಟ್ಸ್ ಅಂದ್ರೆ ಲಾಭಗಳು ತುಂಬಾ ರೆಡಿಲಿಯಾಗಿ ಅಂದ್ರೆ ಸುಲಭವಾಗಿ ಬಂದ್ಬಿಟ್ಲು. ಹಾಗಾಗಿ ಈಗ ಅವರು ಬೇರೆ ರೀತಿ ಪ್ರಯತ್ನ ಮಾಡೋಕೆ ರೆಡಿ ಇದ್ರು. ಅಂದ್ರೆ ಸುಮ್ಮನೆ ವೋಟ್ ಹಾಕಲ್ಲ, ಏನಾದ್ರೂ ಪ್ರತಿಫಲ ನಿರೀಕ್ಷಿಸೋಕೆ ಶುರು ಮಾಡಿದ್ರು. ಸರಿ. Their point was that only the other day Marcus Ibe was a not too successful mission school teacher. ಹೌದು. ಅವರ ಪಾಯಿಂಟ್ ಅಂದ್ರೆ ಅವರ ವಾದ ಏನಪ್ಪಾ ಅಂದ್ರೆ ಮೊನ್ನೆ ತಾನೇ ಈ ಮಾರ್ಕಸ್ ಇಬೆ ಒಬ್ಬ ನಾಟ್ ಟೂ ಸಕ್ಸೆಸ್ಫುಲ್ ಅಂದ್ರೆ ಅಷ್ಟೇನು ಯಶಸ್ವಿಯಾಗದ ಮಿಷನ್ ಸ್ಕೂಲ್ ಟೀಚರ್ ಆಗಿದ್ದ. ಮಿಷನರಿಗಳು ನಡೆಸೋ ಶಾಲೆ ಅಲ್ವಾ? ಹೌದು. Then politics had come to their village and he had wisely joined up, some said just in time to avoid imminent dismissal arising from a female teacher's complaint. ಆಮೇಲೆ ಪಾಲಿಟಿಕ್ಸ್ ಅಂದ್ರೆ ರಾಜಕೀಯ ಅವರ ಹಳ್ಳಿಗೆ ಬಂತು. ಅವನು ವೈಸ್ಲಿ ಅಂದ್ರೆ ಬುದ್ಧಿವಂತಿಕೆಯಿಂದ ಅದಕ್ಕೆ ಸೇರ್ಕೊಂಡ. ಕೆಲವರು ಹೇಳೋ ಪ್ರಕಾರ ಒಬ್ಬ ಹೆಣ್ಣು ಟೀಚರ್ ಕೊಟ್ಟ ಕಂಪ್ಲೇಂಟ್ನಿಂದ ಅಂದ್ರೆ ದೂರಿನಿಂದ ಆಗಲಿದ್ದ ಇಮಿನೆಂಟ್ ಡಿಸ್ಮಿಸಲ್ ಅನ್ನ ಅಂದ್ರೆ ತಕ್ಷಣ ಆಗಬಹುದಾಗಿದ್ದ ವಜಾ ಆಗೋದನ್ನ ತಪ್ಪಿಸ್ಕೊಳ್ಳೋಕೆ ಸರಿಯಾದ ಸಮಯಕ್ಕೆ ಸೇರ್ಕೊಂಡನಂತೆ. ಓಹೋ, ಹೀಗೂ ಒಂದು ಕಥೆ ಇತ್ತಾ? ಕಥೆ ಹಾಗೆ ಹೇಳುತ್ತೆ. Today he was chief, the honorable. He had 2 long cars and had just built himself the biggest house anyone had seen in these parts. ಭಾರಿ ಬೆಳವಣಿಗೆ. But let it be said that none of these successes had gone to Marcus's head, as well they might. ಅಂದ್ರೆ ಒಂದು ವಿಷಯ ಹೇಳ್ಬೇಕು ಅಂತ ಕಥೆ ಹೇಳುತ್ತೆ. ಈ ಯಶಸ್ಸುಗಳೆಲ್ಲ ಮಾರ್ಕಸ್ನ ತಲೆಗೆ ಹೋಗಿರ್ಲಿಲ್ಲ. ಗಾನ್ ಟು ಸಮ್ಮನ್ಸ್ ಹೆಡ್ ಅಂದ್ರೆ ತಲೆಗೆ ಹತ್ತೋದು, ಅಹಂಕಾರ ಬರೋದು. ಅವನು ತನ್ನ ಜನರಿಗೆ ಡಿವೋಟೆಡ್ ಆಗಿ ಉಳಿದಿದ್ದ, ಅಂದ್ರೆ ನಿಷ್ಠನಾಗಿದ್ದ, ಪ್ರೀತಿ ಇಟ್ಟಿದ್ದ. Whenever he could, he left the good things of the capital and returned to his village, which had neither running water nor electricity, although he had lately installed a private plant to supply electricity to his new house. ನೋಡಿ, ಸಾಧ್ಯವಾದಾಗೆಲ್ಲ ಅವನು ಕ್ಯಾಪಿಟಲ್ ಅಂದ್ರೆ ರಾಜಧಾನಿಯ ಒಳ್ಳೊಳ್ಳೆ ಸೌಲಭ್ಯಗಳನ್ನ ಬಿಟ್ಟು ತನ್ನ ಹಳ್ಳಿಗೆ ವಾಪಸ್ ಬರ್ತಿದ್ದ. ಆ ಹಳ್ಳಿಯಲ್ಲಿ ರನ್ನಿಂಗ್ ವಾಟರ್ ಅಂದ್ರೆ ನಲಿ ನೀರು ಇರಲಿಲ್ಲ, ಕರೆಂಟೂ ಇರಲಿಲ್ಲ. ಆದ್ರೆ ಲೇಟ್ಲಿ ಅಂದ್ರೆ ಇತ್ತೀಚೆಗೆ ಅವನು ತನ್ನ ಹೊಸ ಮನೆಗೆ ಕರೆಂಟ್ ಸಪ್ಲೈ ಮಾಡೋಕೆ ಒಂದು ಪ್ರೈವೇಟ್ ಪ್ಲಾಂಟ್ ಅನ್ನ ಇನ್ಸ್ಟಾಲ್ ಮಾಡಿಸಿದ್ದ, ಅಂದ್ರೆ ಖಾಸಗಿ ಜನರೇಟರ್ ಹಾಕಿಸಿದ್ದ. ಇದೇ ವಿಪರ್ಯಾಸ ಅಂದ್ರೆ he knew the source of his good fortune, unlike the little bird who ate and drank and went out to challenge his personal spirit. ಹೌದು, ತನ್ನ ಗುಡ್ ಫಾರ್ಚೂನ್ನ ಸೋರ್ಸ್ ಯಾವುದು ಅಂದ್ರೆ ತನ್ನ ಅದೃಷ್ಟದ ಮೂಲ ಯಾವುದು ಅಂತ ಅವನಿಗೆ ಗೊತ್ತಿತ್ತು. ಅವನು ಆ ಪುಟ್ಟ ಹಕ್ಕಿ ತರ ಇರ್ಲಿಲ್ವಂತೆ. ಯಾವ ಪುಟ್ಟ ಹಕ್ಕಿ? ಅದು ಬಹುಶಃ ಒಂದು ಗಾದೆ ಮಾತು ಇರ್ಬೇಕು. ಆ ಹಕ್ಕಿ ಚೆನ್ನಾಗಿ ತಿಂದು ಕುಡಿದು ಕೊನೆಗೆ ತನ್ನ ಪರ್ಸನಲ್ ಸ್ಪಿರಿಟ್ ಅನ್ನೇ ಅಂದ್ರೆ ತನ್ನ ದೈವವನ್ನೇ ಚಾಲೆಂಜ್ ಮಾಡೋಕೆ ಪ್ರಶ್ನಿಸೋಕೆ ಹೋಯ್ತಂತೆ. ಮಾರ್ಕಸ್ ಹಾಗಲ್ಲ, ತನ್ನ ಮೂಲ ಮರ್ತಿಲ್ಲ ಅಂತ ಹೇಳೋ ಪ್ರಯತ್ನ. Okay, Marcus had christened to his new house Umofia Mansions in honor of his village, and he had slaughtered 5 bulls and countless goats to entertain the people on the day it was opened by the archbishop. ಮಾರ್ಕಸ್ ತನ್ನ ಹೊಸ ಮನೆಗೆ ತನ್ನ ಹಳ್ಳಿಯ ಗೌರವಾರ್ಥವಾಗಿ ಇನ್ ಆನರ್ ಆಫ್ ಉಮೋಫಿಯಾ ಮ್ಯಾನ್ಷನ್ಸ್ ಅಂತ ಕ್ರಿಸ್ಟನ್ ಮಾಡಿದ್ದಂತೆ, ಅಂದ್ರೆ ಹೆಸರಿಟ್ಟಿದ್ದಂತೆ. ಮ್ಯಾನ್ಷನ್ಸ್ ಅಂದ್ರೆ ದೊಡ್ಡ ಭವ್ಯವಾದ ಮನೆಗಳು. ಹೌದು. ಆ ಮನೆ ಉದ್ಘಾಟನೆಯಾದ ದಿನ ಅದನ್ನ ಆರ್ಚ್ ಬಿಷಪ್ ಉದ್ಘಾಟನೆ ಮಾಡಿದ್ರಂತೆ. ಆರ್ಚ್ ಬಿಷಪ್ ಅಂದ್ರೆ ಕ್ರಿಶ್ಚಿಯನ್ ಧರ್ಮದ ದೊಡ್ಡ ಗುರುಗಳು. ಟೇನ್ ಮಾಡೋಕೆ ಅಂದ್ರೆ ಔತಣ ಕೊಡೋಕೆ 5 ಬುಲ್ಸ್ ಅಂದ್ರೆ ಗೂಳಿಗಳು ಮತ್ತೆ ಕೌಂಟ್ಲೆಸ್ ಅಂದ್ರೆ ಲೆಕ್ಕವಿಲ್ಲದಷ್ಟು ಮೇಕೆಗಳನ್ನ ಸ್ಲಾಟರ್ ಮಾಡಿದ್ದಂತೆ, ಅಂದ್ರೆ ಬಲಿ ಕೊಟ್ಟಿದ್ದಂತೆ. ಭರ್ಜರಿ ಔತಣ. Everyone was full of praise for him. ಹೌದು, ಎಲ್ಲರೂ ಅವನನ್ನ ಫುಲ್ ಆಫ್ ಪ್ರೇಸ್ ಅಂದ್ರೆ ಬಹಳ ಹೊಗಳಿದ್ರು. One old man said, "Our son is a good man. He is not like the mortar, which as soon as food comes its way, turns its back on the ground." ಒಬ್ಬ ವೃದ್ಧ ಹೇಳಿದ ಮಾತು ಇದು. ನಮ್ಮ ಮಗ ಒಳ್ಳೆವನು, ಅವನು ಮಾರ್ಟರ್ ತರ ಅಲ್ಲ. ಮಾರ್ಟರ್ ಅಂದ್ರೆ ಒರಳಕಲ್ಲಲ್ವಾ? ಹೌದು. ಒರಳಿಗೆ ಆಹಾರ ಸಿಕ್ಕಿದ ತಕ್ಷಣ ಅದು ನೆಲಕ್ಕೆ ಬೆನ್ನು ಹಾಕುತ್ತೆ. ಟರ್ನ್ಸ್ ಇಟ್ಸ್ ಬ್ಯಾಕ್ ಆನ್ ದ ಗ್ರೌಂಡ್ ಅಂದ್ರೆ ನೆಲವನ್ನ ಮರೆಯುತ್ತೆ. ನಮ್ಮ ಮಗ ಹಂಗಲ್ಲ, ಮೂಲ ಮರ್ತಿಲ್ಲ ಅಂತ ಆ ವೃದ್ಧ ಹೊಗಳ್ತಾನೆ. But when the feasting was over, the villagers told themselves that they had underrated the power of the ballot paper before and should not do so again. ಕರೆಕ್ಟ್. ಆ ಫೀಸ್ಟಿಂಗ್ ಅಂದ್ರೆ ಔತಣ ಎಲ್ಲ ಮುಗಿದ್ಮೇಲೆ ಹಳ್ಳಿಯವರು ತಮ್ಮಲ್ಲೇ ಮಾತಾಡ್ಕೊಂಡ್ರು. ಏನಂತ, ನಾವು ಹಿಂದೆ ಬ್ಯಾಲೆಟ್ ಪೇಪರ್ನ ಶಕ್ತಿಯನ್ನ ಅಂಡರ್ರೇಟ್ ಮಾಡಿದ್ವಿ, ಅಂದ್ರೆ ಕಡಿಮೆ ಅಂದಾಜು ಮಾಡಿದ್ವಿ, ಇನ್ಮುಂದೆ ಹಾಗೆ ಮಾಡಬಾರ್ದು ಅಂತ. ಅಂದ್ರೆ ಮಾರ್ಕಸ್ನ ವೈಭವ ನೋಡಿ ತಮ್ಮ ಓಟಿನ ಬೆಲೆ ಅರಿತುಕೊಂಡ್ರು. ಖಂಡಿತ. Chief, the honorable Marcus Ibe was not unprepared. ಹೌದು, ಮಾರ್ಕಸ್ ಇಬೆ ಕೂಡ ಇದಕ್ಕೆ ಅನ್ಪ್ರಿಪೇರ್ಡ್ ಆಗಿರ್ಲಿಲ್ಲ, ಅಂದ್ರೆ ಅವನು ತಯಾರಿಲ್ದೇ ಇರ್ಲಿಲ್ಲ. He had drawn 5 months' salary in advance, changed a few £100 into shining shillings, and armed his campaign boys with eloquent little jute bags.
ನೋಡಿ, ಅವನು 5 ತಿಂಗಳ ಸಂಬಳವನ್ನ ಇನ್ ಅಡ್ವಾನ್ಸ್ ಆಗಿ ತಗೊಂಡಿದ್ದ. ಕೆಲವು 100 ಪೌಂಡ್ಗಳನ್ನ, ಅದು ಆಗಿನ ಬ್ರಿಟಿಷ್ ಹಣ, ಹೊಳೆಯೋ ಶಿಲ್ಲಿಂಗ್ಗಳನ್ನ, ಅದು ಸಣ್ಣ ನಾಣ್ಯಗಳು, ಬದಲಾಯಿಸಿದ್ದ. ಆಮೇಲೆ ತನ್ನ ಕ್ಯಾಂಪೇನ್ ಬಾಯ್ಸ್ಗೆ, ಅಂದ್ರೆ ಪ್ರಚಾರದ ಹುಡುಗರಿಗೆ ಮಾಡಿದ್ನಂತೆ. ಆರ್ಮ್ಡ್ ಅಂದ್ರೆ ಶಸ್ತ್ರ ಕೊಟ್ಟಿದ್ದ? ಇಲ್ಲ. ಇಲ್ಲಿ ಆಮ್ ಅಂದ್ರೆ ಸಜ್ಜುಗೊಳಿಸೋದು. ಅವರಿಗೆ ಎಲೋಕ್ವೆಂಟ್ ಆದ ಚಿಕ್ಕ ಜೂಟ್ ಬ್ಯಾಗ್ಗಳನ್ನ ಕೊಟ್ಟಿದ್ನಂತೆ. ಎಲೋಕ್ವೆಂಟ್ ಅಂದ್ರೆ ವಾಕ್ಚಾತುರ್ಯವುಳ್ಳ ಅಂತ. ಇಲ್ಲಿ ಬಹುಶಃ ಪರಿಣಾಮಕಾರಿ ಅಥವಾ ಸೂಚ್ಯವಾಗಿ ಹಣ ತುಂಬಿರೋ ಸೆಣಬಿನ ಚೀಲಗಳು ಅಂತನಾ? ಹೌದು, ಅದೇ ಅರ್ಥ. ಆ ಚೀಲಗಳಲ್ಲಿ ಹಣ ಇರ್ತಿತ್ತು. In the day, he made a speeches. At night, his stalwarts conducted their whispering campaign. ಹಗಲಲ್ಲಿ ಅವನು ಭಾಷಣ ಮಾಡ್ತಿದ್ದ. ರಾತ್ರಿ ಹೊತ್ತು ಅವನ ಸ್ಟಾಲ್ವರ್ಡ್ಸ್ ಅಂದ್ರೆ ನಿಷ್ಠಾವಂತ ಬೆಂಬಲಿಗರು ವಿಸ್ಪರಿಂಗ್ ಕ್ಯಾಂಪೇನ್ ನಡೆಸ್ತಿದ್ರು. ವಿಸ್ಪರಿಂಗ್ ಕ್ಯಾಂಪೇನ್ ಅಂದ್ರೆ ಗುಸುಗುಸು ಪ್ರಚಾರನಾ? ಹೌದು, ರಹಸ್ಯವಾಗಿ ಮತದಾರರನ್ನ ಭೇಟಿ ಮಾಡಿ ಹಣ ಕೊಟ್ಟು ಅಥವಾ ಬೇರೆ ರೀತಿ ಪ್ರಭಾವ ಬೀರೋದು. ಓ ಹಾಗೆ. ರೂಫ್ ವಾಸ್ ದ ಮೋಸ್ಟ್ ಟ್ರಸ್ಟೆಡ್ ಆಫ್ ದೀಸ್ ಕ್ಯಾಂಪೇನರ್ಸ್. ಈ ಪ್ರಚಾರಕರಲ್ಲಿ ರೂಫ್ನೇ ಅತ್ಯಂತ ಟ್ರಸ್ಟೆಡ್, ಅಂದ್ರೆ ನಂಬಿಕೆಗೆ ಪಾತ್ರನಾಗಿದ್ದವನು, ವಿಶ್ವಾಸಾರ್ಹ ವ್ಯಕ್ತಿ. ಅವನು ಹಿರಿಯರ ಹತ್ರ ಮಾತಾಡೋ ದೃಶ್ಯ ಬರುತ್ತಲ್ಲ. We have a minister from our village, one of our own sons. He said to a group of elders in the house of Ogbuefi Ezenwa, a man of high traditional title. ಹೌದು, ಅವನು ಎಲ್ಡರ್ಸ್ ಅಂದ್ರೆ ಹಿರಿಯರ್ ಗುಂಪಿಗೆ ಹೇಳ್ತಾನೆ. ಎಲ್ಲಿ? ಒಗ್ಬ್ಯೂಫಿ ಎಜೆನ್ವಾನೋರ್ ಮನೆಯಲ್ಲಿ. ಒಗ್ಬ್ಯೂಫಿ ಅನ್ನೋದು ಇಗ್ಬೋ ಸಂಸ್ಕೃತಿಯಲ್ಲಿ ಒಂದು ಟ್ರೆಡಿಷನಲ್ ಟೈಟಲ್, ಉನ್ನತವಾದ ಗೌರವ ಬಿರುದು. ಏನಂತ ಹೇಳ್ತಾನೆ? ನಮ್ಮ ಹಳ್ಳಿಯಿಂದ ಒಬ್ಬ ಮಂತ್ರಿ ಇದ್ದಾನೆ, ನಮ್ಮ ಸ್ವಂತ ಮಕ್ಕಳಲ್ಲೊಬ್ಬ. ಇದಕ್ಕಿಂತ ದೊಡ್ಡ ಆನರ್ ಅಂದ್ರೆ ಗೌರವ ಒಂದು ಹಳ್ಳಿಗೆ ಬೇಕಾ ಅಂತ ಕೇಳ್ತಾನೆ. Do you ever stop to ask yourselves why we should be singled out for this honor? ಈ ಗೌರವಕ್ಕೆ ನಮ್ಮನ್ನೇ ಯಾಕೆ ಸಿಂಗಲ್ ಔಟ್ ಮಾಡಿದ್ದಾರೆ, ಅಂದ್ರೆ ವಿಶೇಷವಾಗಿ ಆರಿಸಿದ್ದಾರೆ ಅಂತ ನೀವೆಂದಾದ್ರೂ ಯೋಚಿಸಿದ್ದೀರಾ ಅಂತ ಪ್ರಶ್ನೆ ಹಾಕ್ತಾನೆ. I will tell you, it is because we are favored by the leaders of PAP. Whether or not we cast our paper for Marcus, PAP will continue to rule. ನಾನೇ ಹೇಳ್ತೀನಿ ಕೇಳಿ. ಯಾಕಂದ್ರೆ PAP ನಾಯಕರು ನಮ್ಗೆ ಫೇವರ್ ಮಾಡ್ತಾರೆ, ಅಂದ್ರೆ ನಮ್ಮ ಕಡೆ ಒಲವು ತೋರಿದ್ದಾರೆ. ನಾವು ಮಾರ್ಕಸ್ಗೆ ನಮ್ಮ ಪೇಪರ್ ಅಂದ್ರೆ ವೋಟ್ ಹಾಕಿದ್ರೂ ಸರಿ, ಹಾಕ್ದಿದ್ರೂ ಸರಿ, PAPನೇ ಆಡಳಿತ ರೂಲ್ ಮುಂದುವರಿಸುತ್ತೆ. Think of the pipe-borne water they have promised us. ಅವರು ನಮಗೆ ಪ್ರಾಮಿಸ್ ಮಾಡಿನೋ ಪೈಪ್ ಬೋನ್ ವಾಟರ್ ಬಗ್ಗೆ ಯೋಚಿಸಿ ಅಂತ ಹೇಳ್ತಾನೆ. ಅಂದ್ರೆ ಕೊಳಾಯಿ ನೀರಿನ ವ್ಯವಸ್ಥೆ. ಆಗ ಆ ಕೋಣಿಯಲ್ಲಿ ಯಾರ್ಯಾರಿದ್ರು? Besides Roof and his assistant, there were 5 elders in the room. ರೂಫ್ ಮತ್ತೆ ಅವನ ಅಸಿಸ್ಟೆಂಟ್ ಅಂದ್ರೆ ಸಹಾಯಕ ಬಿಟ್ರೆ ಇನ್ನು 5 ಜನ ಹಿರಿಯರಿದ್ರು. An old hurricane lamp with a cracked, sooty glass chimney gave out yellowish light in their midst. ವಾತಾವರಣ ನೋಡಿ. ಒಂದು ಹಳೆ ಹರಿಕೇನ್ ಲ್ಯಾಂಪ್ ಅಂದ್ರೆ ಲಾಂದ್ರ, ಅದರ ಗಾಜಿನ ಚಿಮ್ನಿ ಕ್ರ್ಯಾಕ್ ಆಗಿತ್ತು ಅಂದ್ರೆ ಬಿರುಕು ಬಿಟ್ಟಿತ್ತು, ಮತ್ತೆ ಸೂಟಿಯಾಗಿತ್ತು ಅಂದ್ರೆ ಮಸಿ ಹಿಡಿದಿತ್ತು. ಅದು ಅವರ ಮಿಡ್ಸ್ಟಲ್ಲಿ ಅಂದ್ರೆ ಮಧ್ಯದಲ್ಲಿ ಹಳದಿ ಯೆಲೋಯಿಶ್ ಬೆಳಕು ಕೊಡ್ತಿತ್ತು. The elders sat on very low stools. ಹಿರಿಯರು ಬಹಳ ತಗ್ಗಾದ ಸ್ಟೂಲ್ಸ್ ಮೇಲೆ ಅಂದ್ರೆ ಮಣೆಗಳ ಮೇಲೆ ಕುಳಿತಿದ್ರು. On the floor, directly in front of each of them, lay 2 shilling pieces. ನೆಲದ ಮೇಲೆ ಅವರಲ್ಲಿ ಪ್ರತಿಯೊಬ್ಬರ ಮುಂದೆನೆ 2 ಶಿಲ್ಲಿಂಗ್ ಪೀಸಸ್ ಅಂದ್ರೆ ಶಿಲ್ಲಿಂಗ್ ನಾಣ್ಯಗಳು ಬಿದ್ದಿದ್ವು. ರೂಫ್ ಇಟ್ಟಿರ್ಬೋದದನ್ನ. Outside beyond the fastened door, the moon kept a straight face. ಭದ್ರವಾಗಿ ಮುಚ್ಚಿದ ಫಾಸೆಂಡ್ ಬಾಗಿಲ ಆಚೆ ಚಂದ ಕೆಪ್ಟ್ ಅ ಸ್ಟ್ರೇಟ್ ಫೇಸ್ ಅಂತೆ, ಅಂದ್ರೆ ಗಂಭೀರ ಮುಖಭಾವದಿಂದ, ಏನೂ ಭಾವನೆ ತೋರಿಸದೇ ಇದ್ದ ಹಾಗೆ. ಬಹುಶಃ ಒಳಗಿನ ವ್ಯವಹಾರಗಳ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಇರಬಹುದು. ಆಗ ಹಿರಿಯರಲ್ಲಿ ಒಬ್ರು ಹೇಳ್ತಾರೆ, Who would leave an Ozo feast and go to a poor ritual meal? Tell Marcus he has our papers and our wives' papers too. ನೋಡಿ, ಅವರು ಎಷ್ಟು ನೇರವಾಗಿ ಮಾತಾಡ್ತಾರೆ. ಒಬ್ಬ ಓಝೋ ಫೀಸ್ಟ್ ಅನ್ನ ಬಿಟ್ಟು ಬಡ ರಿಚುವಲ್ ಮೀಲ್ಗೆ ಯಾರು ಹೋಗ್ತಾರೆ ಅಂತ ಕೇಳ್ತಾರೆ. ಓಝೋ ಅಂದ್ರೆ? ಓಝೋ ಅನ್ನೋದು ಇಗ್ಬೋ ಸಮಾಜದಲ್ಲಿ ಒಂದು ದೊಡ್ಡ ಪದವಿ ಅಥವಾ ಸ್ಥಾನಮಾನ. ಓಝೋ ಫೀಸ್ಟ್ ಅಂದ್ರೆ ಶ್ರೀಮಂತ, ಪ್ರತಿಷ್ಠಿತ ಔತಣ. ರಿಚುವಲ್ ಮೀಲ್ ಅಂದ್ರೆ ಇಲ್ಲಿ ಬಹುಶಃ ಸಾಧಾರಣ ಊಟ. ಅಂದ್ರೆ ಲಾಭ ಇರೋದನ್ನ ಬಿಟ್ಟು ಯಾಕೆ ಕಡಿಮೆ ಇರೋದಕ್ಕೋಗ್ಬೇಕು? ಮಾರ್ಕಸ್ ಕೇಳು, ನಮ್ಮ ಪೇಪರ್ಸ್ ಅಂದ್ರೆ ವೋಟುಗಳು, ನಮ್ಮ ಹೆಂಡತಿಯರ ವೋಟುಗಳು ಅವನಿಗೆ ಅಂತ. ಆದ್ರೆ ಬಟ್ ವಾಟ್ ವಿ ಡೂ ಸೇ ಇಸ್ ದಟ್ 2 shillings is shameful. ಆದ್ರೆ ನಾವು ಹೇಳೋದಿಷ್ಟೇ, 2 ಶಿಲ್ಲಿಂಗ್ ಅನ್ನೋದು ಶೇಮ್ಫುಲ್, ನಾಚಿಕೆಗೀಡಿನ ಮೊತ್ತ. He brought the lamp close and tilted it at the money before him, as if to make sure he had not mistaken its value. ಅವರು ಮಾತಾಡಿದ ಮೇಲೆ ಆ ವೃದ್ಧ ದೀಪವನ್ನ ಹತ್ರ ತಂದು ತನ್ನ ಮುಂದಿದ್ದ ಹಣದ ಕಡೆಗೆ ಟಿಲ್ಟ್ ಮಾಡ್ದನಂತೆ, ಅಂದ್ರೆ ಓರೆ ಮಾಡ್ದನಂತೆ, ಅದರ ಮೌಲ್ಯವನ್ನ, ವ್ಯಾಲ್ಯೂವನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ ಅಂತ ಖಚಿತಪಡಿಸಿಕೊಳ್ಳೋ ಹಾಗೆ. Enite, yes, 2 shillings is too shameful. ಹೌದು, 2 ಶಿಲ್ಲಿಂಗ್ ತೀರಾ ನಾಚಿಕೆಗೇಡಿನ ಮೊತ್ತನೆ ಅಂತ ಮತ್ತೆ ಖಚಿತಪಡಿಸಿದ್ರು. ನೋಡಿ, ಒಂದು ವೇಳೆ ಮಾರ್ಕಸ್ ಬಡವನಾಗಿದ್ರೆ ನಮ್ಮ ಆನ್ಸೆಸ್ಟರ್ಸ್ ಅಂದ್ರೆ ಪೂರ್ವಜರು ಹಾಗಾಗದಂತೆ ತಡೆಯಲಿ, ಫಾರ್ಬಿಡ್, ನಾನೇ ಮೊದಲು ಹಿಂದೆ ಕೊಟ್ಟ ಹಾಗೆ ನನ್ನ ವೋಟನ್ನ ಫ್ರೀಯಾಗಿ ಕೊಡ್ತಿದ್ದೆ. ಆದ್ರೆ ಇವತ್ತು ಮಾರ್ಕಸ್ ಗ್ರೇಟ್ ಮ್ಯಾನ್, ದೊಡ್ಡ ಮನುಷ್ಯ. ತನ್ನ ಕೆಲಸಗಳನ್ನು ದೊಡ್ಡ ಮನುಷ್ಯನ ತರಾನೇ ಮಾಡ್ತಾನೆ. ನಾವು ನಿನ್ನೆ ಅವನ ಹತ್ರ ದುಡ್ಡು ಕೇಳಲಿಲ್ಲ, ನಾಳೆನೂ ಕೇಳಲ್ಲ. ಬಟ್ ಟುಡೇ ಇಸ್ ಅವರ್ ಡೇ. ವಿ ಹ್ಯಾವ್ ಕ್ಲೈಂಬ್ಡ್ ದ ಇರೋಕೋ ಟ್ರೀ ಟುಡೇ and would be foolish not to take down all the firewood we need. ಇದೇ ಮುಖ್ಯವಾದ ಮಾತು. ಆದರೆ ಇವತ್ತು ನಮ್ಮ ದಿನ. ನಾವು ಇವತ್ತು ಇರೋಕೋ ಟ್ರೀ ಹತ್ತಿದ್ದೀವಿ. ಇರೋಕೋ ಅನ್ನೋದು ಒಂದು ದೊಡ್ಡ ಗಟ್ಟಿಮುಟ್ಟಾದ ಮರ. ಅದನ್ನ ಹೊತ್ತೋದು ಕಷ್ಟ.
ಹಾಗಾಗಿ ನಮ್ಗೆ ಬೇಕಾದಷ್ಟು ಫೈರ್ವುಡ್ ಅಂದ್ರೆ ಸೌದೆಯನ್ನ ಕೆಳಗೆ ಇಳಿಸ್ಕೊಳ್ಳದೆ ಇದ್ರೆ ನಾವು ಮೂರ್ಖರಾಗ್ತೀವಿ. ಅಂದ್ರೆ ಸಿಕ್ಕಿರೋ ಅವಕಾಶವನ್ನ ಬಳಸಿಕೊಂಡು ಲಾಭ ಪಡ್ಕೋಬೇಕು ಅಂತ. ಕರೆಕ್ಟ್. ರೂಫ್ ಹ್ಯಾಡ್ ಟು ಅಗ್ರಿ. ರೂಫ್ ಒಪ್ಕೊಳ್ಳೇಬೇಕಾಯ್ತು. He had lately been taking down a lot of firewood himself. ಯಾಕಂದ್ರೆ ಇತ್ತೀಚೆಗೆ ಅವನು ಕೂಡ ತನಗೋಸ್ಕರ ಸಾಕಷ್ಟು ಸೌದೆ ಇಳಿಸ್ಕೊಳ್ತಿದ್ದ, ಅಂದ್ರೆ ತಾನೂ ಲಾಭ ಪಡ್ಕೊಳ್ತಿದ್ದ. Only yesterday he had asked Marcus for one of his many rich robes and had got it. ನಿನ್ನೆ ತಾನೇ ಅವನು ಮಾರ್ಕಸ್ನ ಹತ್ರ ಅವನಲ್ಲಿದ್ದ ಅನೇಕ ಶ್ರೀಮಂತ ರೋಬ್ಸ್ ಅಲ್ಲಿ ಅಂದ್ರೆ ನಿಲುವಂಗಿಗಳಲ್ಲಿ ಒಂದನ್ನ ಕೇಳಿ ಪಡ್ಕೊಂಡಿದ್ದ. ಓಹೋ, ಹೋದ ಭಾನುವಾರ ರೂಫ್ ಫ್ರಿಡ್ಜ್ನಿಂದ 5ನೇ ಬಾಟ್ಲಿ ಬಿಯರ್ ತೆಗೆದಾಗ ಮಾರ್ಕಸ್ನ ಹೆಂಡತಿ ಯಾರೋ ಅವನಿಗೆ ಮೊದಲು ತೊಂದರೆ ತಂದಿದ್ದ ಟೀಚರ್ ಆಬ್ಜೆಕ್ಟ್ ಮಾಡಿದ್ಲಂತೆ. ಅಂದ್ರೆ ಬೇಡ ಅಂದ್ಲು. ಆಗ ಮಾರ್ಕಸ್ ತನ್ನ ಹೆಂಡತಿಯನ್ನ ಎಲ್ಲರ ಮುಂದೆ ಪಬ್ಲಿಕ್ಲಿ ರೌಂಡ್ಲಿ ಅಂದ್ರೆ ಕಟುವಾಗಿ ರಿಬ್ಯೂಕ್ ಮಾಡಿದ್ನಂತೆ, ಬೈದಿದ್ನಂತೆ. ರೂಫ್ಗೋಸ್ಕರ ಹೆಂಡತಿಗ್ ಬೈದ್ನಾ? ಹೌದು. ಟು ಕ್ಯಾಪಿಟಾಲ್ ಅಂದ್ರೆ ಎಲ್ಲದರ ಮೇಲೆ ಕಳಶ ಇಟ್ಟಾಗೆ ರೂಫ್ ಇತ್ತೀಚೆಗೆ ಒಂದು ಲ್ಯಾಂಡ್ ಕೇಸ್ ಅಂದ್ರೆ ಭೂಮಿ ಜಗಳ ಗೆದ್ದಿದ್ದ. ಯಾಕಂದ್ರೆ ಬೇರೆ ಕಾರಣಗಳ ಜೊತೆ ಅಮಂಗ್ ಅದರ್ ಥಿಂಗ್ಸ್ ಅವನು ಆ ಡಿಸ್ಪ್ಯೂಟೆಡ್ ಸೈಟ್ಗೆ ಅಂದ್ರೆ ವಿವಾದ ಇದ್ದ ಸ್ಥಳಕ್ಕೆ ಶೋಫರ್ ಡ್ರಿವನ್ ಕಾರಲ್ಲಿ ಹೋಗಿದ್ದ. ಶೋಫರ್ ಅಂದ್ರೆ ಡ್ರೈವರ್ ಓಡಿಸೋ ಕಾರು ಅಲ್ವಾ? ಅದು ಅವನ ಪ್ರಭಾವ ತೋರಿಸ್ತೆ. ಹೌದು, ಖಂಡಿತ. ಸೊ ಹಿ ಅಂಡರ್ಸ್ಟುಡ್ ದಿ ಎಲ್ಡರ್ಸ್ ಅಬೌಟ್ ದ ಫೈರ್ವುಡ್. ಹಾಗಾಗಿ ಆ ಫೈರ್ವುಡ್ ಬಗ್ಗೆ ಹಿರಿಯರು ಹೇಳಿದ್ದು ಅವನಿಗೆ ಚೆನ್ನಾಗಿ ಅರ್ಥ ಆಯಿತು. ಆಲ್ ರೈಟ್, ಹಿ ಸೆಡ್ ಇನ್ ಇಂಗ್ಲಿಷ್ ಅಂಡ್ ದೆನ್ ರಿವರ್ಟೆಡ್ ಟು ಈಬೋ. ಸರಿ, ಅವನು ಮೊದಲು ಇಂಗ್ಲಿಷ್ನಲ್ಲಿ ಆಲ್ ರೈಟ್ ಅಂದ, ಆಮೇಲೆ ರಿವರ್ಟ್ ಆದ, ಅಂದ್ರೆ ವಾಪಸ್ ಈಬೋ ಭಾಷೆಗೆ ಬಂದ. ಲೆಟ್ ಅಸ್ ನಾಟ್ ಕ್ವಾರಲ್ ಅಬೌಟ್ ಸ್ಮಾಲ್ ಥಿಂಗ್ಸ್. ನಾವು ಸಣ್ಣ ವಿಷಯಗಳಿಗೆ ಕ್ವಾರಲ್ ಮಾಡೋದು ಬೇಡ, ಜಗಳ ಬೇಡ ಅಂದ. He stood up, adjusted his robes and plunged his hand once more into the bag. ಅವನು ಎದ್ದು ನಿಂತು ತನ್ನ ನಿಲುವಂಗಿಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಸರಿಪಡಿಸಿಕೊಂಡು ಮತ್ತೊಮ್ಮೆ ತನ್ನ ಕೈಯನ್ನ ಚೀಲದೊಳಗೆ ಪ್ಲಂಜ್ ಮಾಡ್ದ, ಅಂದ್ರೆ ತೂರಿಸಿದ. Then he bent down like a priest, distributing the host, and gave 1 shilling more to every man. Only he did not put it into their palms, but on the floor in front of them. ಆಮೇಲೆ ಅವನು ಒಬ್ಬ ಪ್ರೀಸ್ಟ್ ಅಂದ್ರೆ ಪಾದ್ರಿ, ಹೋಸ್ಟ್ ಅಂದ್ರೆ ಪವಿತ್ರ ರೊಟ್ಟಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಬಗ್ಗುತ್ತಾನಲ್ಲ, ಹಂಗೆ ಬೆಂಡ್ ಡೌನ್ ಆಗಿ ಕೆಳಗೆ ಬಗ್ಗಿ ಪ್ರತಿಯೊಬ್ಬರಿಗೂ 2 ಶಿಲ್ಲಿಂಗ್ ಕೊಟ್ಟ. ಆದ್ರೆ ಅದನ್ನ ಅವರ ಪಾಮ್ಸ್ ಅಲ್ಲಿ ಅಂದ್ರೆ ಅಂಗೈಯಲ್ಲಿ ಇಡ್ಲಿಲ್ಲ, ಅವರ ಮುಂದಿನ ನೆಲದ ಮೇಲೆ ಇಟ್ಟ. ಓ, ಯಾಕೆ ಹಾಗೆ? ಬಹುಶಃ ಒಂದು ರೀತಿಯ ಅಗೌರವ ಸೂಚಿಸೋಕ ಅಥವಾ ಡೀಲ್ ಫಿಕ್ಸ್ ಆಯ್ತು ಅನ್ನೋ ಥರನಾ? ಹೇಳೋಕಾಗಲ್ಲ. The men who had so far not deigned to touch the things looked at the floor and shook their heads. ಆ ಹಿರಿಯರು ಸೋಫಾರ್ ಅಂದೆ ಅಲ್ಲಿವರೆಗೂ ಆ ಹಣವನ್ನ ಮುಟ್ಟೋಕೆ ತಮ್ಮ ಘನತೆಗೆ ಕಡಿಮೆ ಅಂತ ಡೇನ್ ಮಾಡಿರ್ಲಿಲ್ಲ, ಅಂದ್ರೆ ಒಪ್ಪಿರ್ಲಿಲ್ಲ. ಅವರು ನೆಲ ನೋಡಿ ತಲೆ ಅಲ್ಲಾಡ್ಸಿದ್ರು, ಅಂದ್ರೆ ಇನ್ನೂ ಸಮಾಧಾನ ಆಗಿಲ್ಲ ಅಂತ. Roof got up again and gave each man another shilling. ರೂಫ್ ಮತ್ತೆ ಎದ್ದು ನಿಂತು 2 ಶಿಲ್ಲಿಂಗ್ ಕೊಟ್ಟ ಪ್ರತಿಯೊಬ್ಬರಿಗೂ. ಈಗ ಒಟ್ಟು 4 ಶಿಲ್ಲಿಂಗ್ ಆಯ್ತು. I am through, he said with a defiance that was no less effective for being transparently faked. ಐ ಆಮ್ ಥ್ರೂ ಅಂದ, ಅಂದ್ರೆ ನನ್ನಿಂದ ಇಷ್ಟೇ ಸಾಧ್ಯ, ನನ್ ಕೆಲ್ಸ ಮುಗಿತು ಅಂತ. ಅವನ್ ಹೇಳಿದ ರೀತಿಯಲ್ಲಿ ಒಂದು ಡಿಫೈಯನ್ಸ್ ಇತ್ತು, ಅಂದ್ರೆ ಪ್ರತಿಭಟನೆ ಅಥವಾ ಧಿಕ್ಕಾರ. ಆದ್ರೆ ಅದು ಟ್ರಾನ್ಸ್ಪರೆಂಟ್ಲಿ ಫೇಕ್ಡ್ ಆಗಿತ್ತು. ಅಂದ್ರೆ ಅದು ನಾಟಕ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಆದ್ರೂ ಅದು ನೋ ಲೆಸ್ ಎಫೆಕ್ಟಿವ್ ಆಗಿತ್ತು, ಅಂದ್ರೆ ಅಷ್ಟೇ ಪರಿಣಾಮಕಾರಿಯಾಗಿತ್ತು. The elders too knew how far to go without losing decorum. ಹಿರಿಯರಿಗೂ ತಮ್ಮ ಡೆಕೋರಮ್ ಅನ್ನ ಅಂದ್ರೆ ಘನತೆ, ಶಿಷ್ಟಾಚಾರವನ್ನ ಕಳ್ಕೊಳ್ಳದೆ ಎಷ್ಟು ದೂರ ಹೋಗ್ಬೇಕು, ಎಲ್ಲಿ ನಿಲ್ಸ್ಬೇಕು ಅಂತ ಗೊತ್ತಿತ್ತು. So when Roof added, "Go cast your paper for the enemy if you like," they quickly calmed him down with a suitable speech from each of them. ಹಾಗಾಗಿ ರೂಫ್ ಬೇಕಿದ್ರೆ ಹೋಗಿ ಎನಿಮಿಗೆ ಅಂದ್ರೆ ಶತ್ರು ಪಕ್ಷಕ್ಕೆ ನಿಮ್ಮ ವೋಟ್ ಹಾಕಿ ಅಂತ ಕೂಗಿದಾಗ ಅವ್ರು ಬೇಗ ಅವನನ್ನ ಕಾಮ್ ಡೌನ್ ಮಾಡಿದ್ರು, ಸಮಾಧಾನ ಪಡಿಸಿದ್ರು. ಹೇಗೆ? ಪ್ರತಿಯೊಬ್ರು ಒಂದೊಂದು ಸೂಟಬಲ್ ಆದ ಅಂದ್ರೆ ಸೂಕ್ತವಾದ ಭಾಷಣ ಮಾಡಿ ಸಮಾಧಾನ ಮಾಡಿದ್ರ. ಹೌದು, ಬಹುಶಃ ಅವನನ್ನ ಹೊಗಳಿ, ಮಾರ್ಕಸ್ನನ್ನ ಹೊಗಳಿ ಏನೋ ಹೇಳಿರ್ಬೇಕು. By the time the last man had spoken, it was possible, without great loss of dignity, to pick up the things from the floor. ಕೊನೆ ವ್ಯಕ್ತಿ ಮಾತಾಡಿ ಮುಗ್ಸೋ ಅಷ್ಟೊತ್ತಿಗೆ ಹೆಚ್ಚಿನ ಲಾಸ್ ಆಫ್ ಡಿಗ್ನಿಟಿ ಅಂದ್ರೆ ಘನತೆಗೆ ದೊಡ್ಡ ಚ್ಯುತಿ ಬಾರ್ದ ಹಾಗೆ ನೆಲದ ಮೇಲಿದ್ದ ಆ ವಸ್ತುಗಳನ್ನ ಅಂದ್ರೆ 4 ಶಿಲ್ಲಿಂಗ್ಗಳನ್ನ ಪಿಕಪ್ ಮಾಡೋಕೆ, ಎತ್ಕೊಳ್ಳೋಕೆ ಸಾಧ್ಯವಾಯಿತು. ಅಂದ್ರೆ ಕೊನೆಗೂ ಒಪ್ಪಂದ ಆಯ್ತು. ಹೌದು, ಇದು PAP ಕಥೆ ಆಯ್ತು. ಆದ್ರೆ ಇನ್ನೊಂದು ಪಕ್ಷ ಇದೆಯಲ್ಲ, POP. ಹೌದು, ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಮುಂದಿನ ವಾಕ್ಯ ಬಹುಶಃ ಅದರ ಬಗ್ಗೆ ಇರಬೇಕು, ಆದರೆ ಸ್ವಲ್ಪ ಅಪೂರ್ಣವಾಗಿದೆ. Down the coast to save themselves, as the founders of the party proclaimed, from total political, cultural, social and religious annihilation. ಇದು POP ಪಕ್ಷ ಯಾಕೆ ಹುಟ್ಟುಕೊಳ್ತು ಅಂತ ಹೇಳುತ್ತೆ ಅನ್ಸುತ್ತೆ. ಪಕ್ಷದ ಫೌಂಡರ್ಸ್ ಅಂದ್ರೆ ಸ್ಥಾಪಕರು ಹೇಳ್ದಾಗೆ ಸಂಪೂರ್ಣ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ವಿನಾಶದಿಂದ ಅಂದ್ರೆ ಅನಿಹಿಲೇಷನ್ ಇಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋಕೆ ಈ ಪಕ್ಷ ಕಟ್ಟಿದ್ರಂತೆ. Okay, although it was clear the party had no chance here, it had plunged with typical foolishness into a straight fight with PAP, providing cars and loudspeakers to a few local rascals and thugs to go around and make a lot of noise. ಆದ್ರೆ ಆ ಪಕ್ಷಕ್ಕೆ ಉಮೋಫಿಯಾದಲ್ಲಿ ಗೆಲ್ಲೋ ಚಾನ್ಸೇ ಇರ್ಲಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು. ಆದ್ರೂ ಅದು ಟಿಪಿಕಲ್ ಮೂರ್ಖತನದಿಂದ ಅಂದ್ರೆ ಅದರ ವಿಶಿಷ್ಟ ಮೂರ್ಖತನದಿಂದ PAP ಜೊತೆ ಸ್ಟ್ರೇಟ್ ಫೈಟ್ಗೆ ಪ್ಲಂಜ್ ಮಾಡಿತ್ತು, ಅಂದ್ರೆ ನೇರ ಹೋರಾಟಕ್ಕೆ ಇಳಿದಿತ್ತು. ಹೇಗೆ?
ಕೆಲವು ಸ್ಥಳೀಯ ರಾಸ್ಕಲ್ಸ್ ಮತ್ತೆ ಥಗ್ಸ್ಗೆ ಅಂದ್ರೆ ಪುಂಡ್ರು ಗುಂಡಗಳಿಗೆ ಕಾರ್ಗಳು ಲೌಡ್ ಸ್ಪೀಕರ್ಸ್ ಎಲ್ಲ ಕೊಟ್ಟು ಸುತ್ತಾಡಿ ಬಹಳಷ್ಟು ನಾಯ್ಸ್ ಮಾಡೋಕೆ ಅಂದ್ರೆ ಗದ್ಲ ಮಾಡೋಕೆ ಕಳಿಸಿತ್ತು. ಸುಮ್ನೆ ಶೋಕಿ ಮಾಡೋಕೆ? No one knew for certain how much money POP had let loose in Umufia, but it is said to be very considerable. ಪಿಒಪಿ ಉಮುವೋಫಿಯಾದಲ್ಲಿ ಎಷ್ಟು ದುಡ್ಡು ಲೆಟ್ ಲೂಸ್ ಮಾಡಿತ್ತು ಅಂದ್ರೆ ಹರಿಬಿಟ್ಟಿತ್ತು ಅಂತ ಯಾರಿಗೂ ಫಾರ್ ಸರ್ಟನ್ ಗೊತ್ತಿರಲಿಲ್ಲ, ಖಚಿತವಾಗಿ ಗೊತ್ತಿರಲಿಲ್ಲ. ಆದ್ರೆ ಅದು ವೆರಿ ಕನ್ಸಿಡರಬಲ್ ಆಗಿತ್ತು ಅಂತ ಹೇಳಲಾಗ್ತಿತ್ತು, ಅಂದ್ರೆ ಬಹಳ ದೊಡ್ಡ ಮೊತ್ತ. ಹೌದು, ಆ ಸ್ಥಳೀಯ ಪ್ರಚಾರಕರು ಕೊನೆಗೆ ನೋ ಡೌಟ್ ನಿಸ್ಸಂದೇಹವಾಗಿ ಶ್ರೀಮಂತರಾಗುತ್ತಿದ್ದರು. ಅಪ್ ಟು ಲಾಸ್ಟ್ ನೈಟ್ ಎವ್ರಿಥಿಂಗ್ ಹ್ಯಾಡ್ ಬಿನ್ ಮೂವಿಂಗ್ ಅಕಾರ್ಡಿಂಗ್ ಟು ಪ್ಲಾನ್, ಆಸ್ ರೂಫ್ ವುಡ್ ಹ್ಯಾವ್ ಪುಟ್ ಇಟ್. ಹೋದ ರಾತ್ರಿವರೆಗೂ ರೂಫ್ ಹೇಳೋ ಹಾಗೆ, ಆಸ್ ರೂಫ್ ವುಡ್ ಹ್ಯಾವ್ ಪುಟ್ ಇಟ್, ಎಲ್ಲವೂ ಯೋಜನೆಯ ಪ್ರಕಾರನೇ ನಡೀತಾ ಇತ್ತು. Then he had received a strange visit from the leader of the POP campaign team. ಆವಾಗ ಅವನಿಗೆ POP ಪ್ರಚಾರ ತಂಡದ ನಾಯಕನಿಂದ ಒಂದು ಸ್ಟ್ರೇಂಜ್ ವಿಸಿಟ್ ಆಯಿತು, ಅಂದ್ರೆ ಒಂದು ವಿಚಿತ್ರವಾದ ನಿರೀಕ್ಷಿಸದ ಭೇಟಿ. Although he and Roof were well known to each other and might even be called friends, his visit was cold and businesslike. ಆ ನಾಯಕ ಮತ್ತೆ ರೂಫ್ ಇಬ್ರಿಗೂ ಒಬ್ರಿಗೊಬ್ರು ಚೆನ್ನಾಗಿ ಗೊತ್ತಿತ್ತು, ವೆಲ್ ನೋನ್ ಟು ಈಚ್ ಅದರ್. ಅವರನ್ನ ಫ್ರೆಂಡ್ಸ್ ಅಂತಾನೂ ಕರಿಬಹುದಾಗಿತ್ತು. ಆದ್ರೆ ಅವನ ಭೇಟಿ ಕೋಲ್ಡ್ ಆಗಿತ್ತು, ಅಂದ್ರೆ ಭಾವಶೂನ್ಯವಾಗಿ ಬಿಸ್ನೆಸ್ ಲೈಕ್ ಆಗಿತ್ತು, ವ್ಯಾವಹಾರಿಕವಾಗಿತ್ತು. No words were wasted. ಯಾವುದೇ ಮಾತುಗಳನ್ನ ವೇಸ್ಟ್ ಮಾಡ್ಲಿಲ್ಲ, ವ್ಯರ್ಥ ಮಾಡ್ಲಿಲ್ಲ, ನೇರ ವಿಷಯಕ್ಕೆ ಬಂದ್ರು. He placed 5 pounds on the floor before Roof and said, "We want your vote." ಅವನು ರೂಫ್ನ ಮುಂದೆ ನೆಲದ ಮೇಲೆ 5 ಪೌಂಡ್ ಇಟ್ಟು, ನಮ್ಗೆ ನಿನ್ನ ವೋಟ್ ಬೇಕು ಅಂದ. 5 ಪೌಂಡ್ ಶಿಲ್ಲಿಂಗ್ಗಳಿಗೆ ಹೋಲಿಸಿದ್ರೆ ಇದು ದೊಡ್ಡ ಮೊತ್ತ. ಹೌದು, ಬಹಳ ದೊಡ್ಡ ಮೊತ್ತ. Roof got up from his chair, went to the outside door, closed it carefully and returned to his chair. ರೂಫ್ ತನ್ನ ಕುರ್ಚಿಯಿಂದ ಎದ್ದು ಹೊರಗಡೆ ಬಾಗಿಲ್ ಹತ್ರ ಹೋಗಿ ಅದನ್ನ ಕೇರ್ಫುಲ್ಲಿ ಮುಚ್ಚಿ ವಾಪಸ್ ಕುರ್ಚಿಗ್ ಬಂದು ಕೂತ. ಆ ಬ್ರೀಫ್ ಎಕ್ಸಸೈಸ್ ಅಂದ್ರೆ ಚಿಕ್ಕ ಕೆಲ್ಸ ಅವನಿಗೆ ಆ ಪ್ರಪೋಸಿಷನ್ ಅನ್ನ ಅಂದ್ರೆ ಆ ಪ್ರಸ್ತಾಪವನ್ನ ವೇ ಮಾಡೋಕೆ, ಅಂದ್ರೆ ಅಳೆದು ತೂಗಿ ನೋಡೋಕೆ, ಯೋಚಿಸೋಕೆ ಸಾಕಷ್ಟು ಸಮಯ ಕೊಡ್ತು. ಅವನು ಮಾತಾಡುವಾಗ ಅವನ ಕಣ್ಣುಗಳು ನೆಲದ ಮೇಲಿದ್ದ ಕೆಂಪು ನೋಟ್ಸ್ ಅನ್ನ, ಅಂದ್ರೆ ಹಣದ ನೋಟುಗಳನ್ನ ಬಿಟ್ಟು ಕದ್ಲಲೇ ಇಲ್ಲ. ಆ ನೋಟುಗಳ ಮೇಲೆ ಕೋಕೋ ಫಾರ್ಮರ್ ಅಂದ್ರೆ ಕೋಕೋ ಬೆಳೆಗಾರ ತನ್ನ ಕ್ರಾಪ್ಸ್ ಅನ್ನ ಹಾರ್ವೆಸ್ಟ್ ಮಾಡ್ತಿರೋ, ಅಂದ್ರೆ ಬೆಳೆ ಕೊಯ್ಲು ಮಾಡ್ತಿರೋ ಚಿತ್ರ ಇತ್ತು. ಅದರಿಂದ ಅವನು ಮೆಸ್ಮರೈಸ್ಡ್ ಆದ ಹಾಗೆ, ಮಂತ್ರಮುಗ್ಧನಾದ ಹಾಗೆ ಕಾಣ್ತಿದ್ದ. ಅವನು ಫೀಬ್ಲಿಯಾಗಿ ಅಂದ್ರೆ ದುರ್ಬಲವಾಗಿ ಹೇಳಿದ, ನಾನು ಮಾರ್ಕಸ್ಗೆ ಕೆಲಸ ಮಾಡ್ತೀನಿ ಅಂತ ನಿಂಗೆ ಗೊತ್ತಿದೆ, ಇದು ತುಂಬಾ ಕೆಟ್ಟದಾಗುತ್ತೆ. ಮಾರ್ಕಸ್ ವಿಲ್ ನಾಟ್ ಬಿ ದೇರ್ ವೆನ್ ಯು ಪುಟ್ ಇನ್ ಯೋರ್ ಪೇಪರ್. ಅದಕ್ಕೆ POP ನಾಯಕ ಹೇಳಿದ, ನೀನು ನಿನ್ನ ಪೇಪರ್ ಹಾಕುವಾಗ ಅಂದ್ರೆ ವೋಟ್ ಹಾಕುವಾಗ ಮಾರ್ಕಸ್ ಅಲ್ಲಿ ಇರಲ್ಲ. ವಿ ಹ್ಯಾವ್ ಪ್ಲೆಂಟಿ ಆಫ್ ವರ್ಕ್ ಟು ಡೂ ಟುನೈಟ್. ಆರ್ ಯು ಟೇಕಿಂಗ್ ದಿಸ್ ಆರ್ ನಾಟ್? ನಮ್ಗೆ ಇವತ್ ರಾತ್ರಿ ಪ್ಲೆಂಟಿ ಕೆಲ್ಸ ಇದೆ, ತುಂಬಾ ಕೆಲ್ಸ ಇದೆ, ನೀನು ಇದನ್ನ ತಗೊಳ್ತೀಯಾ ಇಲ್ವಾ ಅಂತ ನೇರ್ವಾಗಿ ಕೇಳ್ದ. ಇಟ್ ವಿಲ್ ನಾಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್, ಆಸ್ಕ್ಡ್ ರೂಫ್. ರೂಫ್ ಕೇಳಿದ, ಈ ವಿಷಯ ಈ ಕೋಣೆ ಹೊರಗಡೆ ಕೇಳ್ಸಲ್ಲ ತಾನೇ? ವಿ ಆರ್ ಆಫ್ಟರ್ ವೋಟ್ಸ್, ನಾಟ್ ಗಾಸಿಪ್. ಅದಕ್ಕೆ ನಾಯಕ ಹೇಳಿದ, ನಾವು ವೋಟುಗಳ ಆಫ್ಟರ್ ಇದೀವಿ, ಅಂದ್ರೆ ವೋಟುಗಳ ಹಿಂದೆ ಬಿದ್ದಿದ್ದೀವಿ, ಗಾಸಿಪ್ ಹಿಂದೆ ಅಲ್ಲ. ಗಾಸಿಪ್ ಅಂದ್ರೆ ಹರಟೆ, ಗಾಳಿ ಮಾತು. ಆಲ್ ರೈಟ್, ಸೆಡ್ ರೂಫ್ ಇನ್ ಇಂಗ್ಲಿಷ್. ಆಗ ರೂಫ್ ಇಂಗ್ಲಿಷ್ನಲ್ಲಿ ಆಲ್ ರೈಟ್ ಅಂದ. ಅಂದ್ರೆ ಒಪ್ಕೊಂಡ. ದ ಮ್ಯಾನ್ ನಜ್ಡ್ ಹಿಸ್ ಕಂಪ್ಯಾನಿಯನ್ and he brought forward an object covered with a red cloth and proceeded to remove the cover. ಆವಾಗ ಆ ನಾಯಕ ತನ್ನ ಕಂಪ್ಯಾನಿಯನ್ಗೆ, ಸಂಗಡಿಗನಿಗೆ ನಡ್ಜ್ ಮಾಡಿದ, ಅಂದ್ರೆ ಮೊಣಕೈಯಿಂದ ಗುದ್ದಿ ಸನ್ನೆ ಮಾಡಿದ. ಅವನು ಕೆಂಪು ಬಟ್ಟೆಯಿಂದ ಮುಚ್ಚಿದ್ದ ಒಂದು ಆಬ್ಜೆಕ್ಟ್ ಅನ್ನ, ವಸ್ತುವನ್ನ ಮುಂದೆ ತಂದು ಅದರ ಹೊದಿಕೆಯನ್ನ ರಿಮೂವ್ ಮಾಡಕ್ಕೆ ಪ್ರೊಸೀಡ್ ಮಾಡಿದ, ಅಂದ್ರೆ ತೆಗೆಕ್ ಶುರು ಮಾಡಿದ. ಏನದು? It was a fearsome little affair contained in a clay pot with feathers stuck into it. ಅದು ಒಂದು ಕ್ಲೇ ಪಾಟ್ ಅಲ್ಲಿ, ಅಂದ್ರೆ ಜೇಡಿಮಣ್ಣಿನ ಮಡಿಕೆಯಲ್ಲಿದ್ದ ಒಂದು ವಸ್ತು, ಅದರಲ್ಲಿ ಫೆದರ್ಸ್ ಅಂದ್ರೆ ಗರಿಗಳನ್ನ ಸ್ಟಕ್ ಮಾಡಿದ್ರು, ಸಿಕ್ಸಿದ್ರು. ಅದು ಫಿಯರ್ಸಮ್ ಆಗಿತ್ತು, ಅಂದ್ರೆ ಭಯ ಹುಟ್ಟಿಸೋ ಹಾಗಿತ್ತು. The EI comes from Banta. You know what that means? Swear that you will vote for Maduka. ಆ ನಾಯಕ ಹೇಳ್ದ, ಈ ಇಐ ಬಾಂಟಾದಿಂದ ಬಂದಿದೆ. ಇಐ ಅಂದ್ರೆ ಇಗ್ಬೋ ನಂಬಿಕೆಗಳಲ್ಲಿ ಮಾಂತ್ರಿಕ ಶಕ್ತಿ ಇರೋ, ಶಾಪ ಕೊಡೋ ಶಕ್ತಿ ಇರೋ ಒಂದು ಪವಿತ್ರ ವಸ್ತು. ಬಾಂಟಾ ಅನ್ನೋದು ಇಂಥ ವಿಷಯಗಳಿಗೆ ಫೇಮಸ್ ಆದ ಸ್ಥಳ ಇರಬೇಕು. ಅದರ ಅರ್ಥ ಏನು ಅಂತ ನಿಂಗೆ ಗೊತ್ತಿದೆ? ಮಡುಕಾಗೆ ಅವನು ಪಾಪ್ ಅಭ್ಯರ್ಥಿ, ವೋಟ್ ಹಾಕ್ತೀನಿ ಅಂತೂ ಸ್ವೇರ್ ಮಾಡು, ಪ್ರಮಾಣ ಮಾಡು. If you fail to do so, this E, take note. ನೀನು ಹಾಗೆ ಮಾಡೋಕೆ ಫೇಲ್ ಆದ್ರೆ, ಅಂದ್ರೆ ತಪ್ಪಿದ್ರೆ, ಈ ಟೇಕ್ ನೋಟ್ ಮಾಡುತ್ತೆ, ತಂದ್ರೆ ನಿನ್ನನ್ನ ಗಮನದಲ್ಲಿಟ್ಕೊಂಡು ನಿನಗೆ ಕೆಡುಕು ಮಾಡುತ್ತೆ ಅಂತ ನೇರವಾದ ಬೆದರಿಕೆ. Roof's heart nearly flew out when he saw the E. Indeed, he knew the fame of Mambata in these things. ಆ ಈ ಅನ್ನ ನೋಡಿದಾಗ ರೂಫ್ನ ಹೃದಯ ಬಾಯಾಗೆ ಬಂದ ಹಾಗಾಯ್ತಂತೆ. ಹಾರ್ಟ್ ನಿಯರ್ಲಿ ಫ್ಲೂ ಔಟ್. ಇಂಡೀಡ್, ನಿಜವಾಗಿಯೂ ಈ ವಿಷಯಗಳಲ್ಲಿ ಮಂಬಾಟದ ಫೇಮ್ ಅಂದ್ರೆ ಖ್ಯಾತಿ ಅವನಿಗೆ ಗೊತ್ತಿತ್ತು. But he was a man of quick decision. ಆದ್ರೆ ಅವನು ಕ್ವಿಕ್ ಡಿಸಿಷನ್ ತಗೊಳ್ಳೋ ವ್ಯಕ್ತಿ, ಬೇಗ ನಿರ್ಧಾರ ಮಾಡೋನು. What could a single vote cast in secret from Maduka take away from Marcus's certain victory? Nothing. ಅವನು ಯೋಚನೆ ಮಾಡ್ದ, ಮಡುಕಾಗೆ ಕ್ಯಾಸ್ಟ್ ಇನ್ ಸೀಕ್ರೆಟ್ ಆಗಿ ರಹಸ್ಯವಾಗಿ ಹಾಕಿದ ಒಂದೇ ಒಂದು ವೋಟು ಮಾರ್ಕಸ್ನ ಸರ್ಟನ್ ವಿಕ್ಟರಿಯಿಂದ, ಖಚಿತ ಗೆಲುವಿನಿಂದ ಏನನ್ನ ಟೇಕ್ ಅವೇ ಮಾಡೋಕ್ ಸಾಧ್ಯ? ಏನೂ ಇಲ್ಲ. ಹೌದು, ಒಂದು ವೋಟುಂಡ ಏನೂ ಆಗಲ್ಲ ಅಂತ ಅವನ ಲೆಕ್ಕಾಚಾರ. ಆದ್ರೆ ಪ್ರಮಾಣ ಇದೆಯಲ್ಲ. ಸರಿ, ಅವರು ಹೊರಡುವಾಗ, "You know he has no chance against Marcus," said Roof at the door.
ರೂಫ್ ಬಾಗಿಲತ್ರ ಹೇಳ್ದ, ಮಾರ್ಕಸ್ ವಿರುದ್ಧ ಅವನಿಗೆ ಮಡುಕಾಗೆ ನೋ ಚಾನ್ಸ್ ಅಂತ ನಿಮ್ಗೊತ್ತಿದೆ ಅಲ್ವಾ? It is enough that he gets a few votes now. Next time he will get more. People will hear that he gives out pounds, not shillings, and they will listen. ಅದಕ್ಕೆ ನಾಯಕ ಹೇಳಿದ್ದು ನೋಡಿ, ಈಗ ಅವನು ಕೆಲವು ವೋಟ್ ತಗೊಂಡ್ರೆ ಇನಫ್, ಸಾಕು. ಮುಂದಿನ ಸಲ ಜಾಸ್ತಿ ತಗೊಳ್ತಾನೆ. ಅವನು ಶಿಲ್ಲಿಂಗ್ ಅಲ್ಲ, ಪೌಂಡ್ ಗಿವ್ಸ್ ಔಟ್ ಮಾಡ್ತಾನೆ, ಅಂದ್ರೆ ಹಂಚ್ತಾನೆ ಅಂತ ಜನ ಕೇಳ್ತಾರೆ. ಆಗ ಅವರು ಗಮನ ಕೊಡ್ತಾರೆ. ಇದು ಅವರ ದೂರದ ಪ್ಲಾನ್. ಈಗ ಎಲೆಕ್ಷನ್ ದಿನ, ಎಲೆಕ್ಷನ್ ಮಾರ್ನಿಂಗ್, the great day every 5 years when the people exercise power. ಚುನಾವಣೆಯ ಬೆಳಗ್ಗೆ ಪ್ರತಿ 5 ವರ್ಷಕ್ಕೊಮ್ಮೆ ಜನರು ತಮ್ಮ ಅಧಿಕಾರವನ್ನ ಎಕ್ಸರ್ಸೈಸ್ ಮಾಡೋ, ಚಲಾಯಿಸೋ ಮಹಾನ್ ದಿನ. Weather-beaten posters on walls of houses, tree trunks and telegraph poles. ಎಲ್ಲೆಲ್ಲೂ ವೆದರ್ ಬೀಟನಾದ ಅಂದ್ರೆ ಗಾಳಿ ಮಳೆಗೆ ಹಾಳಾದ ಪೋಸ್ಟರ್ಸ್ ಅಂಟಿಸಿದ್ರು. ಮನೆಗೋಡೆ, ಮರದ ಟ್ರಂಕ್ಸ್ ಅಂದ್ರೆ ಕಾಂಡಗಳು, ಟೆಲಿಗ್ರಾಫ್ ಪೋಲ್ಸ್ ಮೇಲೆಲ್ಲ. The few that were still whole called out their message to those who could read. ಅದ್ರಲ್ಲಿ ಇನ್ನೂ ಹೋಲ್ ಆಗಿದ್ದ, ಹರಿಯದೇ ಇದ್ದ ಕೆಲವೇ ಪೋಸ್ಟರ್ಗಳು ಓದೋಕೆ ಬರೋರಿಗೆ ತಮ್ಮ ಸಂದೇಶವನ್ನ ಕಾಲ್ ಔಟ್ ಮಾಡ್ತಿದ್ವು, ಸಾರುತ್ತಿದ್ವು. Vote for the People's Alliance Party, vote for Progressive Organization Party, vote for POP, vote for POP. The posters that were torn called out as much of the message as they could. ಪಿಎಪಿಗೆ ವೋಟ್ ಹಾಕಿ, ಪಿಒಪಿಗೆ ವೋಟ್ ಹಾಕಿ ಅಂತ ಬರ್ದಿದ್ವು. ಹರಿದು ಟಾರ್ನ್ ಹೋಗಿದ್ದ ಪೋಸ್ಟರ್ಗಳು ತಮ್ಮಿಂದ ಆದಷ್ಟು ಸಂದೇಶವನ್ನ ಕೂಗಿ ಹೇಳ್ತಿದ್ವು. As usual, Chief, the Honorable Marcus Ibe was doing things in grand style. ಆಸ್ ಯೂಶುವಲ್, ಎಂದಿನಂತೆ ಮಾರ್ಕಸ್ ಇಬೆ ಎಲ್ಲವನ್ನೂ ಗ್ರ್ಯಾಂಡ್ ಸ್ಟೈಲಲ್ಲಿ, ಅಂದ್ರೆ ವೈಭವವಾಗಿ, ಅದ್ಧೂರಿಯಾಗಿ ಮಾಡ್ತಿದ್ದ. ಅವನು ಉಮುರು ಅನ್ನೋ ಊರಿಂದ ಒಂದು ಹೈಲೈಫ್ ಬ್ಯಾಂಡ್ ಅನ್ನ ಹೈರ್ ಮಾಡಿದ್ದ. ಹೈಲೈಫ್ ಅಂದ್ರೆ ಅದು ಪಶ್ಚಿಮ ಆಫ್ರಿಕಾದ ಒಂದು ಜನಪ್ರಿಯ ಸಂಗೀತ ಶೈಲಿ. ಆ ಬ್ಯಾಂಡ್ ಅನ್ನ ವೋಟಿಂಗ್ ಬೂತ್ಸ್ಗಳಿಂದ ಲಾಫುಲ್ ಆಗಿರೋ, ಅಂದ್ರೆ ಕಾನೂನುಬದ್ಧವಾಗಿರೋ ಅಂತರದಲ್ಲಿ ಸ್ಟೇಷನ್ ಮಾಡಿದ್ದ, ನಿಲ್ಲಿಸಿದ್ದ. ಎಷ್ಟೋ ಹಳ್ಳಿಗರು ತಮ್ಮ ಬ್ಯಾಲೆಟ್ ಪೇಪರ್ಸ್ಗಳನ್ನ ಹೆಲ್ಡ್ ಅಲಾಫ್ಟ್, ಅಂದ್ರೆ ಎತ್ತರದಲ್ಲಿ ಹಿಡ್ಕೊಂಡು ಬೂತ್ಗಳಿಗೆ ಪ್ರೊಸೀಡ್ ಹೋಗೋ ಮೊದಲು ಆ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಿದ್ರು. ಮಾರ್ಕಸ್ ಇಬೆ ತನ್ನ ಎನಾರ್ಮಸ್ ಆದ, ಅಂದ್ರೆ ದೊಡ್ಡದಾದ ಹಸಿರು ಕಾರಿನ ಓನರ್ಸ್ ಕಾರ್ನರ್ ಅಲ್ಲಿ ಕೂತಿದ್ದ. ಓನರ್ಸ್ ಕಾರ್ನರ್ ಅಂದ್ರೆ ಕಾರಿನ ಹಿಂದಿನ ಸೀಟಲ್ಲಿ, ಸಾಮಾನ್ಯವಾಗಿ ಡ್ರೈವರ್ಗೆ ಡಯಾಗನಲ್ ಆಗಿರೋ ಜಾಗ, ಮುಖ್ಯವಾದವರು ಕೂರೋ ಜಾಗ. ಅಲ್ಲಿ ಕೂತು ನಗ್ತಾ ನಾಡ್ ಮಾಡ್ತಿದ್ದ, ತೆರೆ ಆಡಿಸ್ತಿದ್ದ. One enlightened villager came up to the car, shook hands with the great man, and said in advance, "Congrats." This immediately set the pattern. ಒಬ್ಬ ಎನ್ಲೈಟೆಂಡ್ ಹಳ್ಳಿಗ, ಅಂದ್ರೆ ಸ್ವಲ್ಪ ತಿಳುವಳಿಕೆ ಇದ್ದವನು, ಕಾರಿನ ಹತ್ರ ಬಂದು ಆ ದೊಡ್ಡ ಮನುಷ್ಯನ್ ಜೊತೆ ಕೈ ಕುಲುಕಿ ಶುಕ್ ಹ್ಯಾಂಡ್ಸ್, ಇನ್ ಅಡ್ವಾನ್ಸ್ ಆಗಿ, ಮುಂಚಿತವಾಗಿ ಕಂಗ್ರಾಟ್ಸ್ ಅಂದ್ಬಿಟ್ಟ. ಇದು ತಕ್ಷಣ ಒಂದು ಪ್ಯಾಟರ್ನ್ ಅನ್ನೇ ಸೆಟ್ ಮಾಡ್ಬಿಡ್ತು, ಅಂದ್ರೆ ರೂಢಿಯಾಗ್ಬಿಡ್ತು. Hundreds of admirers shook Marcus's hand and said, "Congrats." ನೂರಾರು ಅಡ್ಮೈರರ್ಸ್, ಅಭಿಮಾನಿಗರು ಬಂದು ಮಾರ್ಕಸ್ ಕೈ ಕುಲುಕಿ ಕಾಂಗ್ರಾಟ್ಸ್ ಅಂತಿದ್ರು. Congrats. ಹೌದು, ಕಾಂಗ್ರಾಟ್ಸ್ ಅನ್ನೋದನ್ನ ತಪ್ಪಾಗಿ ಉಚ್ಚರಿಸ್ತಾ ಇದ್ರು. Roof and the other organizers were prancing up and down, giving last-minute advice to the voters and pouring with sweat. ರೂಫ್ ಮತ್ತೆ ಬೇರೆ ಆರ್ಗನೈಸರ್ಸ್, ಸಂಘಟಕರು ಅತ್ತಿತ್ತ ಪ್ರಾನ್ಸಿಂಗ್ ಮಾಡ್ತಿದ್ರು. ಪ್ರಾನ್ಸಿಂಗ್ ಅಂದ್ರೆ ಕುದುರೆ ತರ ಲವಲವಿಕೆಯಿಂದ ಓಡಾಡೋದಾ? ಹೌದು, ಅಥವಾ ಹೆಮ್ಮೆಯಿಂದ ಓಡಾಡೋದು. ವೋಟರ್ಸ್ಗೆ ಲಾಸ್ಟ್ ಮಿನಿಟ್ ಅಡ್ವೈಸ್ ಕೊಡ್ತಾ ಪೋರಿಂಗ್ ವಿತ್ ಸ್ವೆಟ್ ಆಗಿದ್ರು, ಅಂದ್ರೆ ಪೂರ್ತಿ ಬೆವುತು ಹೋಗಿದ್ರು. Do not forget, he said again, to a group of illiterate women who seemed ready to burst with enthusiasm and good humor. Our sign is the motor car. ಅವನು ಇಲ್ಲಿಟ್ರೇಟ್ ಆದ, ಅಂದ್ರೆ ಅನಕ್ಷರಸ್ಥ ಹೆಂಗಸರ ಗುಂಪಿಗೆ ಮತ್ತೆ ಹೇಳ್ತಿದ್ದ, ಮರಿಬೇಡಿ, ನಮ್ಮ ಸೈನ್ ಅಂದ್ರೆ ಚಿಹ್ನೆ ಮೋಟರ್ ಕಾರ್. ಆ ಹೆಂಗಸರು ಎಂಥೂಸಿಯಾಸಂ ಮತ್ತೆ ಗುಡ್ ಹ್ಯೂಮರ್ನಿಂದ, ಅಂದ್ರೆ ಉತ್ಸಾಹ ಸಂತೋಷದಿಂದ ಬರ್ಸ್ಟ್ ಆಗೋ ಹಾಗೆ ಕಾಣ್ತಿದ್ರಂತೆ. Like the one Marcus is sitting inside. ಮಾರ್ಕಸ್ ಒಳಗೆ ಕೂತಿದ್ದನಲ್ಲ, ಆ ಕಾರಿಂತರ ಅಂತ ಒಬ್ಳು ಹೇಳಿದ್ಲು. Thank you, mother, said Roof. It is the same car. ಅದಕ್ಕೆ ರೂಫ್, ಥ್ಯಾಂಕ್ ಯು ತಾಯಿ, ಇದು ಅದೇ ಕಾರು. The box with the car shown on its body is the box for you. ಯಾವ ಬಾಕ್ಸ್ ಮೇಲೆ, ಅಂದ್ರೆ ಮತಪೆಟ್ಟಿಗೆ ಮೇಲೆ ಕಾರಿನ ಚಿತ್ರ ಇದೆಯೋ ಅದೇ ನಿಮ್ಗಾಗಿರೋ ಪೆಟ್ಟಿಗೆ. Don't look at the other, with the man's head. It is for those whose heads are not correct. ಮನುಷ್ಯನ ತಲೆ ಇರೋ ಇನ್ನೊಂದು ಬಾಕ್ಸ್ ನೋಡ್ಬೇಡಿ, ಅದು ಯಾರ ಹೆಡ್ಸ್ ಆರ್ ನಾಟ್ ಕರೆಕ್ಟ್, ಅವ್ರಿಗಾಗಿ ಇರೋದು. ಅಂದ್ರೆ ತಲೆ ಸರಿ ಇಲ್ಲದವರಿಗೆ ಅಂತ. ವಿರೋಧ ಪಕ್ಷದವರನ್ನ ಹಾಸ್ಯ ಮಾಡ್ತಾನೆ. ಹೌದು. This was greeted with loud laughter. ಇದನ್ನ ಕೇಳಿ ಎಲ್ಲರೂ ಗಟ್ಟಿಯಾಗಿ ನಕ್ಕರು. Loud laughter. Roof cast a quick and busy-like glance towards the minister and received a smile of appreciation. ರೂಫ್ ಮಂತ್ರಿಯ ಕಡೆ ಒಂದು ಕ್ಷಿಪ್ರವಾದ ಮತ್ತೆ ತಾನು ಬ್ಯುಸಿ ಲೈಕ್ ಆಗಿ ಕಾಣೋ ನೋಟ ಬೀರಿದ. ಅದಕ್ಕೆ ಮಂತ್ರಿಯಿಂದ ಒಂದು ಅಪ್ರಿಸಿಯೇಷನ್ ನಗು ಸಿಕ್ತು, ಮೆಚ್ಚುಗೆಯ ನಗು. Vote for the car, he shouted, all the veins in his neck standing out. Vote for the car and you will ride in it. ಅವನು ಕತ್ತಿನ ವೇನ್ಸ್ ಎಲ್ಲ ಉಬ್ಬು ಹಾಗೆ ಕಾರಿಗೆ ವೋಟ್ ಹಾಕಿ, ಕಾರಿಗೆ ವೋಟ್ ಹಾಕಿದ್ರೆ ನೀವದ್ರಲ್ಲಿ ರೈಡ್ ಮಾಡ್ತೀರಿ, ಸವಾರಿ ಮಾಡ್ತೀರಿ ಅಂತ ಕೂಗಿದ. Or if we don't, our children will pipe the same sharp old girl. ಆಗ ಅದೇ ಶಾರ್ಪ್ ಆದ, ಅಂದ್ರೆ ಚುರುಕಾದ ಓಲ್ಡ್ ಗರ್ಲ್, ವಯಸ್ಸಾದ ಮಹಿಳೆ ಪೈಪ್ ಮಾಡ್ಲು, ಅಂದ್ರೆ ಕಿರುದನಿಯಲ್ಲಿ ಹೇಳಿದ್ಲು, ನಾವು ಮಾಡ್ದಿದ್ರೆ ನಮ್ ಮಕ್ಳು ಮಾಡ್ತಾರೆ ಬಿಡೋ. Haha. The band struck up a new number. Why walk when you can ride? ಆಗ ಬ್ಯಾಂಡ್ ಒಂದು ಹೊಸ ನಂಬರ್, ಅಂದ್ರೆ ಹಾಡು ಶುರು ಮಾಡ್ತು.
ನೀವು ಸವಾರಿ ಮಾಡ್ಬೋದಾದಾಗ ಯಾಕೆ ನಡಿಬೇಕು ಅಂತ. ಸಿಂಗಲ್ ವೋಟ್. ಈಗ ರೂಫ್ನ ಸರ್ದಿ ಬರೋ ಹಾಗಿದೆ. ಹೌದು. So as soon as the first rush of voters was over, he promptly asked his campaign boys to go one at a time and put in their ballot papers. ವೋಟರ್ಸ್ನ ಮೊದಲ ರಶ್ ನೂಕುನುಗ್ಗುಲು ಮುಗಿದ ತಕ್ಷಣ ಅವನು ಪ್ರಾಂಪ್ಟ್ಲಿ ತಕ್ಷಣವೇ ತನ್ನ ಕ್ಯಾಂಪೇನ್ ಹುಡುಗರಿಗೆ ಒನ್ ಅಟ್ ಎ ಟೈಮ್ ಒಬ್ಬೊಬ್ರಾಗಿ ಹೋಗಿ ವೋಟ್ ಹಾಕಿ ಅಂತ ಹೇಳಿದ. ರೂಫ್ಗೆ ಹೇಳ್ದ, ರೂಫ್, ನೀನೇ ಮೊದಲು ಹೋಗೋದು ಒದೆದು. ಹ್ಯಾಡ್ ಬೆಟರ್ ಗೋ ಫಸ್ಟ್. ರೂಫ್ನ ಸ್ಪಿರಿಟ್ಸ್ ಫೆಲ್ ಆಯ್ತು, ಅವನ ಉತ್ಸಾಹ ಕುಗ್ಗಿತು. ಆದ್ರೆ ಅದನ್ನ ಯಾರಿಗೂ ಕಾಣದ ಹಾಗೆ ಲೆಟ್ ನೋ ಒನ್ ಸಿ ಇಟ್ ಮಾಡ್ದ. ಅವನು ಬೆಳಗ್ಗೆಯಿಂದ ತನ್ನ ಡೀಪ್ ವರಿಯನ್ನ, ಆಳವಾದ ಚಿಂತೆಯನ್ನ ಒಂದು ಸರ್ಫೇಸ್ ಎಕ್ಸರ್ಷನ್ನಿಂದ ಮಾಸ್ಕ್ ಮಾಡಿದ್ದ. ಅಂದ್ರೆ ಮೇಲ್ನೋಟಕ್ಕೆ ತುಂಬಾ ಚಟುವಟಿಕೆಯಿಂದ ಇದ್ದು ಒಳಗಿನ ಚಿಂತೆಯನ್ನ ಮರೆಮಾಚಿದ್ದ. ಆ ಚಟುವಟಿಕೆ ಅವನಿಗೆ ಅನ್ಯೂಶುವಲ್ ಆಗಿತ್ತಂತೆ, ಅಸಾಮಾನ್ಯವಾಗಿತ್ತು. ಈಗ ಅವನು ತನ್ನ ಸ್ಪ್ರಿಂಗಿ ಫ್ಯಾಷನಲ್ಲಿ ಅಂದ್ರೆ ಪುಟಿಯೋ ತರ ನಡುಕೊಂಡು ಬೂತ್ಗಳ ಕಡೆ ಡ್ಯಾಶ್ ಆಫ್ ಆದ, ವೇಗವಾಗಿ ಹೋದ. A policeman at the entrance searched him for illegal ballot papers and passed him. ಎಂಟ್ರೆನ್ಸ್ ಅಲ್ಲಿ ಒಬ್ಬ ಪೊಲೀಸನು ಅವನ ಹತ್ರ ಇಲ್ಲೀಗಲ್ ಬ್ಯಾಲೆಟ್ ಪೇಪರ್ ಇದೆಯಾ ಅಂತ ಸರ್ಚ್ ಮಾಡಿ ಒಳಗೆ ಬಿಟ್ಟ. Then the electoral officer explained to him about the 2 boxes. ಆಮೇಲೆ ಎಲೆಕ್ಟ್ರಲ್ ಆಫೀಸರ್, ಚುನಾವಣಾ ಅಧಿಕಾರಿ, ಅವನಿಗೆ ಆ 2 ಬಾಕ್ಸ್ಗಳ ಬಗ್ಗೆ ವಿವರಿಸಿದ. By this time the spring had gone clean out of his walk. ಈ ಹೊತ್ತಿಗೆ ಅವನ ನಡಿಗೆಯಲ್ಲಿದ್ದ ಸ್ಪ್ರಿಂಗ್ ಲವಲವಿಕೆ ಗಾನ್ ಕ್ಲೀನ್ ಔಟ್, ಸಂಪೂರ್ಣವಾಗಿ ಮಾಯವಾಗಿತ್ತು. He sidled in and was confronted by the car and the head. ಅವನು ಸೈಡಲ್ಲಿನ್ನಾದ, ಅಂದ್ರೆ ಒಂಥರ ಅಂಜಿಕೆಯಿಂದ ಪಕ್ಕಕ್ಕೆ ಸರಿದು ಒಳಗೆ ಹೋದ. ಅಲ್ಲಿ ಅವನಿಗೆ ಕನ್ಫ್ರಂಟ್ ಆಯ್ತು, ಕಾರಿನ ಚಿಹ್ನೆ ಮತ್ತೆ ತಲೆಯ ಚಿಹ್ನೆ. He brought out his ballot paper from his pocket and looked at it. ಅವನು ಕಿಸೆಯಿಂದ ಬ್ಯಾಲೆಟ್ ಪೇಪರ್ ತೆಗೆದು ನೋಡ್ದ. How could he betray Marcus even in secret? ರಹಸ್ಯವಾಗಿ ಆದ್ರೂ ಮಾರ್ಕಸ್ಗೆ ಹೇಗೆ ಬಿಟ್ರೆ ಮಾಡೋದು, ದ್ರೋಹ ಬಗೆಯೋದು ಅಂತ ಯೋಚನೆ ಮಾಡ್ದ. He resolved to go back to the other man and return his 5 pounds. ಅವನು ರಿಸಾಲ್ವ್ ಮಾಡಿದ, ನಿರ್ಧರಿಸಿದ, ಇನ್ನೊಬ್ಬ ವ್ಯಕ್ತಿ ಪಾಪ್ ನಾಯ್ಕನ ಹತ್ರ ಹೋಗಿ ಅವನ 5 ಪೌಂಡು ವಾಪಸ್ ಕೊಡೋದು ಅಂತ. ಆದ್ರೆ 5 ಪೌಂಡ್. He knew at once it was impossible. ಅದು ಇಂಪಾಸಿಬಲ್, ಅಸಾಧ್ಯ ಅಂತ ಅವನಿಗೆ ಅಟ್ ಒನ್ಸ್ ತಕ್ಷಣ ಗೊತ್ತಾಯ್ತು. He had sworn on that E. ಅವನು ಆ ಈ ಮೇಲೆ ಸ್ವೋರ್ನಾಗಿದ್ದ, ಪ್ರಮಾಣ ಮಾಡಿದ್ದ. The notes were red, the cocoa farmer busy at work. ಆ ನೋಟುಗಳು ಕೆಂಪಾಗಿದ್ದವು, ಅದರ ಮೇಲಿದ್ದ ಕೋಕೋ ಬೆಳೆಗಾರ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. At this point, he heard the muffled voice of the policeman asking the electoral officer what the man was doing inside. ಅದೇ ಸಮಯಕ್ಕೆ ಹೊರಗಿನಿಂದ ಪೊಲೀಸನು ಇಲೆಕ್ಟೋರಲ್ ಆಫೀಸರ್ಗೆ ಕೇಳೋ ಮಫಲ್ಡ್ ವಾಯ್ಸ್, ಅಸ್ಪಷ್ಟ ಧ್ವನಿ ಕೇಳಿಸ್ತು, ಒಳಗಿರುವನೇ ಮಾಡ್ತಿದ್ದಾನೆ ಅಂತ. Abina Pikinim de Born. ಅಭಿನಾ ಪಿಕಿನೆಮ್ ದೆ ಬಾನ್. ಇದು ನೈಜೀರಿಯನ್ ಪಿಡ್ಜಿನ್ ಇಂಗ್ಲಿಷ್ ಇರಬೇಕು. ಅಂದ್ರೆ ಅವನೇನ್ ಮಗು ಹೆರಿತಿದ್ದಾನೋ ಒಳಗೆ ಅಂತ ಅಸಹನೆಯಿಂದ ಕೇಳೋದು. ಇಷ್ಟೊತ್ತು ಯಾಕೆ ತಗೊಳ್ತಿದ್ದಾನೆ ಅಂತ. Quick as lightning. ಆಗ ಕ್ವಿಕ್ ಆಸ್ ಲೈಟ್ನಿಂಗ್, ಮಿಂಚಿನ ವೇಗದಲ್ಲಿ ಒಂದು ಯೋಚನೆ ರೂಫ್ನ ತಲೆಗೆ ಲೆಫ್ಟ್ ಆಯ್ತು, ಬಂತು. ಏನದು? He folded the paper, tore it in two, along the crease, and put 1/2 in each box. ಅವನು ಪೇಪರ್ನ ಫೋಲ್ಡ್ ಮಾಡಿ, ಮಡಿಚಿ, ಆ ಕ್ರೀಸ್ ಇದೆಯಲ್ಲ, ಮಡಿಕೆಯ ಗುರುತು, ಅದರ ಮೇಲೆನೆ ಸರಿಯಾಗಿ ಎರಡಾಗಿ ಟೋರ್ ಮಾಡ್ದ, ಹರಿದು ಬಿಟ್ಟ. ಆಮೇಲೆ ಒಂದೊಂದು ಹಾಫನ್ನ, ಒಂದೊಂದು ಅರ್ಧವನ್ನ ಒಂದೊಂದು ಬಾಕ್ಸ್ಗೆ ಹಾಕಿದ. ಅಬ್ಬಾ, ಇದು ನಿಜಕ್ಕೂ ಚಾಣಾಕ್ಷತನ. ಹೌದು, ಒಂದು ರೀತಿಯಲ್ಲಿ ಪ್ರಮಾಣವನ್ನು ಉಳಿಸಿದ. ಮಾರ್ಕಸ್ಗೂ ಪೂರ್ತಿ ದ್ರೋಹ ಮಾಡಲಿಲ್ಲ. He took the precaution of putting the first half into Maduka's box and confirming the action verbally. I vote for Maduka. ಅವನು ಒಂದು ಪ್ರಿಕಾಷನ್ ತಗೊಂಡ, ಮುನ್ನೆಚ್ಚರಿಕೆ. ಮೊದಲರ್ಧವನ್ನ ಮಡುಕಾಗಳ ಬಾಕ್ಸ್ಗೆ ಹಾಕಿ, ಆ ಕೆಲಸವನ್ನ ವರ್ಬಲಿ ಅಂದ್ರೆ ಮಾತಿನಲ್ಲೇ ಕನ್ಫರ್ಮ್ ಮಾಡ್ದ. ನಾನು ಮಡುಕಾಗೆ ವೋಟ್ ಹಾಕ್ತೀನಿ ಅಂತ ಜೋರಾಗಿ ಹೇಳ್ದ. ಬಹುಶಃ ಆ ಈಗೆ ಕೇಳಿಸ್ಲಿ ಅಂತ ಇರಬೇಕು. ಹೌದೋ. ದೇ ಮಾರ್ಕ್ಡ್ ಹಿಸ್ ಥಂಬ್ ವಿತ್ ಇಂಡೆಲಿಬಲ್ ಪರ್ಪಲ್ ಇಂಕ್ ಟು ಪ್ರಿವೆಂಟ್ ಹಿಸ್ ರಿಟರ್ನ್ ಅಂಡ್ ಹಿ ವೆಂಟ್ ಔಟ್ ಆಫ್ ದ ಬೂತ್ ಆಸ್ ಜಾಂಟ್ಲಿ ಆಸ್ ಹಿ ಹ್ಯಾಡ್ ಗಾನ್ ಇನ್. ಆಮೇಲೆ ಅವರು ಅವನ ಥಂಬ್ಗೆ, ಹೆಬ್ಬೆರಳಿಗೆ ಇಂಡೆಲಿಬಲ್ ಪರ್ಪಲ್ ಇಂಕ್ ಹಾಕಿದ್ರು. ಅಂದ್ರೆ ಅಳಿಸಲಾಗದ ನೇರಳೆ ಶಾಯಿ. ಅವನು ಮತ್ತೆ ಬಂದು ವೋಟ್ ಹಾಕೋದನ್ನ ಪ್ರಿವೆಂಟ್ ಮಾಡೋಕೆ, ತಡಿಯೋಕೆ. ಅವನು ಬೂತಿನಿಂದ ಹೊರಗೆ ಬಂದಾಗ ಒಳಗೆ ಹೋದಷ್ಟೇ ಜಾಂಟಿಲಿಯಾಗಿ, ಲವಲವಿಕೆಯಿಂದ, ಆತ್ಮವಿಶ್ವಾಸದಿಂದ ಬಂದ. ಹೀಗೆ ಕಥೆ ಮುಕ್ತಾಯವಾಗುತ್ತೆ. ನಿಜಕ್ಕೂ ನಾವಿವತ್ತು ಈ ಕಥೆಯನ್ನ ಇಂಚಿಂಚಾಗಿ ನೋಡಿದ್ದೀವಿ. ರಾಜಕೀಯ, ಭ್ರಷ್ಟಾಚಾರ, ಹಳ್ಳಿಯ ಜನರ ಮನಸ್ಥಿತಿ ಬದಲಾಗೋದು, ನಿಷ್ಠೆ, ಭಯ, ಒಬ್ಬ ಸಾಮಾನ್ಯ ಮನುಷ್ಯನ ಗೊಂದಲ ಎಲ್ಲವನ್ನೂ ಅಚೇಬೆ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಹೌದು. ರೂಫ್ ಕೊನೆಗೆ ಮಾಡಿದದ್ದಿದೆಯಲ್ಲ, ಅದು ಒಂದು ಪರಿಹಾರನ ಅಥವಾ ತಪ್ಪಿಸ್ಕೊಳ್ಳೋ ದಾರಿನ? ಅವನು ಆ ಸಿಸ್ಟಮನ್ನ ಸೋಲ್ಸದ್ನ ಅಥವಾ ಅದರಲ್ಲೇ ಒಂದು ಭಾಗವಾಗ್ಬಿಟ್ನ? ಈ ಪ್ರಶ್ನೆಗಳು ಹಾಗೆ ಉಳಿಯುತ್ತೆ. ಖಂಡಿತ. ಅಚೇಬಿ ನಮ್ಗೆ ರೆಡಿಮೇಡ್ ಉತ್ತರ ಕೊಡಲ್ಲ, ಬದಲಿಗೆ ಯೋಚನೆ ಮಾಡೋಕೆ ಹಚ್ತಾರೆ. ಈ ಕಥೆ ಓಟಿನ ಮಹತ್ವ, ನಮ್ಮ ವೈಯಕ್ತಿಕ ಆಯ್ಕೆಯ ಮೇಲೆ ಬರೋ ಒತ್ತಡಗಳು, ಇದ್ರ ಬಗ್ಗೆ ಎಲ್ಲ ಯೋಚಿಸುವಂತೆ ಮಾಡುತ್ತೆ. ಈ ಚಿಂತನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.